ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಶ್ರೀ ವಾಣಿ ಪರಬ್ರಹ್ಮಣೇ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಸೆಪ್ಟೆಂಬರ್ 18ರಂದು ಸಂಭವಿಸುವಂತಹ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣದ ಒಂದು ವಿಚಾರ. ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ, ಅದೊಂದು ಸಮಾಧಾನಕಾರದ ವಿಚಾರ. ಆದರೆ ಈ ಜ್ಯೋತಿಷ್ಯದಲ್ಲಿ ಜಾಗತಿಕವಾಗಿ ಸಂಭವಿಸುವಂಥ ಗ್ರಹಣಗಳ ಪ್ರಭಾವ ಜಾಗತಿಕವಾಗಿಯೂ ಸಾರ್ವತ್ರಿಕವಾಗಿಯೂ ಹೇಳಲ್ಪಟ್ಟಿದೆ. ಹಾಗಾಗಿ ನಾವೀಗ ಒಂದು ಆಧುನಿಕ ಯುಗದ ಜಾಗತೀಕರಣದ ಯುಗದಲ್ಲಿದ್ದೇವೆ. ಅಂದರೆ ಜಗತ್ತಿನ ಒಂದು ಮೂಲೆಯಲ್ಲಾದ ಘಟನೆ ಇನ್ನೊಂದು ಮೂಲೆಯ ಮೇಲೆ ಖಂಡಿತ ಪರಿಣಾಮ ಬೀರುವಂಥ ಒಂದು ಯುಗದಲ್ಲಿ ನಾವಿದ್ದೇವೆ. ಹಿಂದೆ ಆ ಥರ ಎಲ್ಲ ಆಗ್ತಾ ಇರಲಿಲ್ಲ. ಆದರೆ ಈಗಿನ ಒಂದು ಬಹಳಷ್ಟು ವಿದ್ಯಮಾನಗಳಿಂದ ಅದು ಜನರಿಗೆ ಅನುಭವಕ್ಕೆ ಬಂದಿದೆ. ಈಗ ನಾವು ಆಧುನಿಕ ತಂತ್ರಜ್ಞಾನದಿಂದ ಅಂಗೈಯಲ್ಲೇ ಜಗತ್ತು ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಿ ಈ ಜಾಗತಿಕ ಪರಿಣಾಮವನ್ನು ನಾವು ಅದನ್ನು ನಕಾರಾತ್ಮಕವಾಗಿ ಕಂಡುಬರುವುದಿಲ್ಲ ಅಥವಾ ಅದನ್ನು ನಾವು ಅಲ್ಲಗಳೆಯುವಂತೂ ಇಲ್ಲ. ಹಾಗಾಗಿ ಈ ಗ್ರಹಣದ ಪ್ರಭಾವ ನಮ್ಮ ದೇಶದಲ್ಲಿ ಸಾರ್ವತ್ರಿಕವಾಗಿ ಕಂಡುಬರುವುದಿಲ್ಲ. ಆದರೆ ಇನ್ನಿತರ ದೇಶಗಳಲ್ಲಿ ಕಂಡುಬರುವಂಥ ಈ ಚಂದ್ರಗ್ರಹಣ ಸೆಪ್ಟೆಂಬರ್ 18ರಂದು ಜರಗಲಿದೆ. ಅದು ಅನಂತನ ಹುಣ್ಣಿಮೆ ಅಥವಾ ಈ ಒಂದು ಹುಣ್ಣಿಮೆಯ ಭಾದ್ರಪದ ಹುಣ್ಣಿಮೆಯ ದಿನದಲ್ಲಿ ಬರುವಂಥದ್ದು. ಆ ಭಾದ್ರಪದ ಹುಣ್ಣಿಮೆ ಅಲ್ಲಿಂದ ಆ ಒಂದು ಪಿತೃಪಕ್ಷದ ಆರಂಭ ಆಗುತ್ತೆ. ಹುಣ್ಣಿಮೆಯಿಂದ ಆ ಹುಣ್ಣಿಮೆಯ ಶ್ರಾದ್ದ ಜೊತೆಗೆ ಪ್ರತಿಪದ ಶ್ರಾದ್ದವನ್ನು ಈ ದಿನ ಮಾಡುವಂಥ ಒಂದು ಪಿತೃಪಕ್ಷದ ಆರಂಭದ ಕಾಲ. ಈ ದಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿ ಚಂದ್ರನು ಇರುವಂತಹ ಕಾಲದಲ್ಲಿ ಈ ಗ್ರಹ ನಡೆದಿದೆ. ಈ ಗ್ರಹಣ ವಿಶೇಷವಾಗಿ ಯುರೋಪ್ ಖಂಡ ಜೊತೆಗೆ ಮಧ್ಯಪ್ರಾಚ್ಯ, ಅಂದರೆ ನಾವು ಏಷ್ಯಾ ಖಂಡದ ಅನೇಕ ಮಧ್ಯಪ್ರಾಚ್ಯ ಭಾಗಗಳು ನಾವು ಹೇಳ್ತೇವೆ. ಆ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಅಥವಾ ಗಲ್ಫ್ ಕಂಟ್ರಿಗಳು ಅಂತ ಹೇಳ್ತೇವೆ. ಗಲ್ಫ್ ಕಂಟ್ರಿಗಳಲ್ಲಿ ಆಫ್ರಿಕಾ ಖಂಡ, ಉತ್ತರ ಮತ್ತು ದಕ್ಷಿಣ ಅಮೇರಿಕ ಎರಡೂ ಅಮೇರಿಕಗಳಲ್ಲಿ ಕಾಣ್ತದೆ. ಅದೇ ರೀತಿ ಅಟ್ಲಾಂಟಿಕ್ ಸಾಗರ ಜೊತೆಗೆ ಇಂಡಿಯನ್ ಓಷನ್ ಅಥವಾ ಇದು ಹಿಂದೂ ಮಹಾಸಾಗರ ಅಂತ ಹೇಳ್ತೇವೆ. ಅಂಟಾರ್ಕಟಿಕ ಧ್ರುವ ಪ್ರದೇಶಗಳು, ಆರ್ಕಟಿಕ್ ದಕ್ಷಿಣ ಮತ್ತು ಉತ್ತರ ಧ್ರುವ ಪ್ರದೇಶ. ಈ ರೀತಿ ಈ ಭೂಮಿ ಮಂಡಲದ ಹಲವಾರು ಭಾಗಗಳಲ್ಲಿ ಈ ಗ್ರಹಣ ಗೋಚರ ಆಗುತ್ತೆ. ಏಷ್ಯಾ ಖಂಡದ ಅಂಶ ಭಾಗ ಕೆಲವೊಂದು ಭಾಗಗಳು ಸಹ ಗೋಚರ ಆಗುತ್ತೆ. ಹಾಗಾಗಿ ಯುರೋಪು, ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾದಲ್ಲಿ ಸಹ ಇದು ಉತ್ತರ ಅಮೆರಿಕದಲ್ಲಿ ಸಹ ಕಂಡುಬರುವಂಥ ಗ್ರಹಣ. ಇದು ಭಾರತೀಯ ಕಾಲಮಾನದಲ್ಲಿ, ಅಂದರೆ ಆವಾಗಲ್ಲಿ ಚಂದ್ರ ನಮಗೆ ಕಾಣಿಸೋದಿಲ್ಲ. ಆವಾಗ ಭಾರತೀಯ ಕಾಲಮಾನದಲ್ಲಿ ಬೆಳಗ್ಗೆ 6:11 ಬೆಳಗ್ಗೆ 10:18 ಮಧ್ಯೆ ಆಗುತ್ತೆ. 6:11ರಿಂದ 10:18 ಮಧ್ಯೆ ಆಗುತ್ತೆ. ಹಾಗಾಗಿ ಈ ಗ್ರಹಣದ ಒಂದು ಪ್ರಭಾವವು ಜಾಗತಿಕವಾಗಿ ವಿವಿಧ ರೀತಿಯ ಒಂದು ಅಲ್ಲೋಲ ಕಲ್ಲೋಲಗಳಿಗೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಯಾಕಂದರೆ ಅಲ್ಲಿ ಚಂದ್ರನಿಗೆ ರಾಹುಯುತಿ ಬಂದ ಕಾಲದಲ್ಲಿ ರವಿ ಅಥವಾ ಸೂರ್ಯನಿಗೆ ಇದೇ ಕಾಲದಲ್ಲಿ ಆತನು ಕನ್ಯಾ ಮಾಸದಲ್ಲಿರುವ ಕಾರಣ ಕನ್ಯಾ ರಾಶಿಯಲ್ಲಿ ಅಲ್ಲಿ ಕೇತುವಿನ ಯುತಿ ಸಿಗುತ್ತೆ. ಅಲ್ಲಿ ಆ ಕಾಲದಲ್ಲಿ ಆ ಬೆಳಗಿನ ಒಂದು ಉದಯ ಲಗ್ನದ ಕಾಲದಲ್ಲಿ ರವಿ, ಕೇತು, ಶುಕ್ರರು ಅಲ್ಲಿ ಕನ್ಯಾ ರಾಶಿಯಲ್ಲಿರ್ತಾರೆ. ಅದೇ ರೀತಿ ಚಂದ್ರನು ರಾಹು ಯುತಿ ಪಡೆದಿರ್ತಾನೆ. ಅಲ್ಲಿ ಆ ಒಂದು ರಾಹು ಮತ್ತು ಚಂದ್ರರ ಯುತಿ ಮೀನರಾಶಿಯಲ್ಲಿ ಆಗುತ್ತದೆ. ಅಲ್ಲಿ ಚಂದ್ರನು ಪೂರ್ವ ಭಾದ್ರದ 4ನೇ ಪಾದದಲ್ಲಿರ್ತಾನೆ. ರಾಹು ಉತ್ತರ ಭಾದ್ರದ 3ನೇ ಪಾದದಲ್ಲಿರ್ತಾನೆ. ಒಂದು ಪೂರ್ವ ಭಾದ್ರ ನಕ್ಷತ್ರವು ಗುರುವಿನ ಒಂದು ದಶಾ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರವು ಶನಿಯ ದಶಾ ನಕ್ಷತ್ರ. ಶನಿ ಮಹಾರಾಜರು ವಕ್ರವಾಗಿ ಅಲ್ಲಿ ಕುಂಭರಾಶಿಯಲ್ಲಿರ್ತಾರೆ, ಅಲ್ಲೇ ಸಮೀಪದಲ್ಲಿರ್ತಾರೆ. ಹಾಗಾಗಿ ಈ ಒಂದು ಗ್ರಹಣ ಕಾಲದ ಒಂದು ಗ್ರಹಸ್ಥಿತಿ, ಗ್ರಹಣ ಕಾಲದ ಕುಂಡಲಿಯ ಸ್ಥಿತಿ ಜೊತೆಗೆ ಅಲ್ಲಿ ಏರ್ಪಡುವಂಥ ಒಂದು ನಕ್ಷತ್ರಗಳ ಒಂದು ಯೋಗದ ಸ್ಥಿತಿ ಇವೆಲ್ಲ ಗಮನಿಸಿದಾಗ ಈ ಗ್ರಹಣದಿಂದ ಜಾಗತಿಕವಾಗಿಯೂ ಅಷ್ಟೇನು ಉತ್ತಮ ಪರಿಣಾಮಗಳು ಕಂಡು ಬರ್ತಾಯಿಲ್ಲ. ಅಂದರೆ ರಾಶಿಗಳ ಮೇಲೆ ಪ್ರಭಾವ, ರಾಶಿಗಳ ಒಂದು ಫಲ ಹೇಳ್ತೇನೆ ನಿಧಾನವಾಗಿ. ಆದರೆ ಸಾರ್ವತ್ರಿಕ ಫಲವನ್ನು ಈ ಗ್ರಹಣದ ಕಾಲದಲ್ಲಿ ಎಲ್ಲರೂ ತಿಳಿದುಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಯಾಕಂದರೆ ಜಗತ್ತಿಗೆ ಬಂದಂತಹ ಒಂದು ಕಂಟಕ ಆಗಲಿ, ಜಗತ್ತಿಗೆ ಬಂದಂಥ ಒಂದು ಸಾಂಕ್ರಾಮಿಕ ಆಗಲಿ, ರೋಗ ಆಗಲಿ, ನಮಗೆ ಈಗ ನಮ್ಮ ಜೀವನದ ಕಾಲದಲ್ಲಿ ಆ ಕೊರೋನಾ ಮೂಲಕ ನಮಗೆ ಅದರ ಅನುಭವ ಆಗಿದೆ. ಆ ಕೊರೋನಾ ಬರುವುದಕ್ಕೆ ಮುಂಚಿನ ಒಂದು ಗ್ರಹಣದ ಕಾಲದಲ್ಲಿ ನಾವು ಈ ಕೆಲವೊಂದು ಮಾಧ್ಯಮಗಳಲ್ಲಿ ಅಥವಾ ಈ ಟ್ವಿಟ್ಟರು ಅಥವಾ ಇನ್ನಿತರ ಬೇರೆ ಮಾಧ್ಯಮಗಳು ಸಹ ಗ್ರಹಣದ ಪ್ರಭಾವವನ್ನು ಬಿತ್ತರಿಸಿದ್ದೇವೆ. ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ವಿಚಿತ್ರ ವಿಸ್ಮಯಗಳು ಆಗಲಿವೆ. ಅಂದರೆ 2019 ಗ್ರಹಣ ಆಯಿತು. 2019ರಲ್ಲಿ ಡಿಸೆಂಬರ್ ತಿಂಗಳಾದಂಥ ಕಾಲದಲ್ಲಿ. ಆವಾಗ ಅದನ್ನು ಯಾರೋ ಅಷ್ಟೊಂದು ಗಂಭೀರವಾಗಿ ಎಲ್ಲ ಪರಿಗಣಿಸಿಲ್ಲ ಅಥವಾ ಮಾಧ್ಯಮಗಳು ಅದಕ್ಕೆ ಹೆಚ್ಚಿನ ಒಂದು ಪ್ರಶ್ನೆ ಕೊಡಲಿಲ್ಲ. ಆದರೆ ಈ ಗ್ರಹಣಗಳಿಂದ ಕೆಲವೊಂದು ಅವಳಿ ಗ್ರಹಣಗಳು ಆಗ್ತವೆ. ಈಗ
ಈ ಸೆಪ್ಟೆಂಬರ್ 18ರ ಬಳಿಕ ಅಕ್ಟೋಬರ್ 2 ಮಹಾಲಯ ಅಮಾವಾಸ್ಯೆಗಳಲ್ಲಿ ಸೂರ್ಯಗ್ರಹಣ ಆಗುತ್ತೆ, ಅವಳಿ ಗ್ರಹಣಗಳು ಅಂತೇಳಿ. ಅವಳಿ ಗ್ರಹಣಗಳು ಆದಾಗ ಅಲ್ಲಿ ವಿಶೇಷವಾದ ಒಂದು ಫಲಗಳು ಅಥವಾ ವಿಶೇಷವಾದ ಒಂದು ಅನಿಷ್ಟ ಫಲಗಳು ಉತ್ಪನ್ನ ಆಗುತ್ತದೆ. ಹಾಗಾಗಿ ಈ ಬಾರಿಯ ಈ ಚಂದ್ರಗ್ರಹಣವು ಅನೇಕ ರೀತಿಯ ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿಸುವಂಥ ಸಾಧ್ಯತೆ. ಇದು ಗುರುವಿನ ಕ್ಷೇತ್ರದಲ್ಲಿ ಆಗ್ತದೆ. ಅಂದರೆ ಮೀನರಾಶಿ ಅನ್ನೋದು ಗುರುವಿನ ಒಂದು ಸ್ವಕ್ಷೇತ್ರ ಆಗಿರುತ್ತೆ, ಗುರುವಿನ ರಾಶಿ. ಆ ಗುರುವಿನ ಕ್ಷೇತ್ರ ಜೊತೆಗೆ ಗುರುವಿನ ನಕ್ಷತ್ರದಲ್ಲೇ ಇರುವಂಥದ್ದಲ್ಲಿ ಚಂದ್ರನು ಗುರುವಿನ ನಕ್ಷತ್ರದಲ್ಲೇ ಇರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಜಗತ್ತಿಗೆ ಅಲ್ಲಿ ಮಾರ್ಗದರ್ಶನವೇ ಇಲ್ಲದಂಥ ಜಗತ್ತಿಗೆ ಈಗ ಒಂಥರ ಮೂಢತನ ಬರುವಂಥದ್ದು, ಜಗತ್ತಿಗೆ ಒಂದು ಕೆಟ್ಟ ನಡವಳಿಕೆ ಬರುವಂಥದ್ದು. ಜಗತ್ತಿನ ಎಲ್ಲ ಜನರ ಮಾನಸದಲ್ಲಿ ಈಗ ಒಳ್ಳೆಯ ನಡವಳಿಕೆ ಬಿಟ್ಟು ಹೋಗುತ್ತೆ, ಧಾರ್ಮಿಕತೆ ಬಿಟ್ಟು ಹೋಗುತ್ತೆ, ಅಥವಾ ಒಂದು ಪರಸ್ಪರವಾದ ಸಮಾಜದಲ್ಲಿ ನೀತಿ ತತ್ವ ನಿಯಮಗಳು ಈಗ ಬಿಟ್ಟು ಹೋಗ್ತವೆ. ಜನರು ಈಗ ಒಂದು ಅನ್ಯಾಯದ ಕಡೆಗೂ ಅಧರ್ಮದ ಕಡೆಗೂ ಅನಾಚಾರದ ಕಡೆಗೂ ಎಲ್ಲ ಹೋಗ್ತಾರೆ. ಆ ಜನರು ಅಂದರೆ ಜನರನ್ನು ಆಳುವವರು ಸಹ ಹಾಗೆ, ಜನರನ್ನು ಆಳುವಂಥ ನಾಯಕರಿರ್ಬೋದು ಅಥವಾ ಜನರಿಗೆ ಮಾರ್ಗದರ್ಶನ ಕೊಡುವಂಥ ಗುರುಸ್ಥಾನದಲ್ಲಿರೋರು ಸಹ ಹಾಗೆ ಅವರು ತಮ್ಮ ಒಂದು ನೆಲೆಯನ್ನು ತಪ್ತಾರೆ, ತಮ್ಮ ಕರ್ತವ್ಯವನ್ನು ಮರೀತಾರೆ. ಜೊತೆಗೆ ಅನೈತಿಕತೆಗೆ, ಅನಾಚಾರಗಳಿಗೆ, ಅನ್ಯಾಯಗಳಿಗೆ, ಅಕ್ರಮಗಳಿಗೆ ಅವರೆಲ್ಲ ಈಗ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಗ್ರಹಣದ ಬಳಿಕ ಆಗುವಂಥ ಪರಿಣಾಮವು ಅಂದರೆ ಅದು ಸುಮಾರು 45 ದಿನಗಳನ್ನು ಒಂದು ಮಂಡಲ ಕಾಲ ಅಂತ ಹಿಂದೆ ಹೇಳಿರ್ತಾರೆ. ಕನಿಷ್ಠ ಪಕ್ಷ 45 ದಿನಗಳವರೆಗೆ ಈ ಒಂದು ಗ್ರಹಣದ ಪ್ರಭಾವ ಇದ್ದಿರುತ್ತೆ. ಹಾಗಾಗಿ ಇಂಥ ಒಂದು ಜಗತ್ತು ಈಗ ಅನೈತಿಕತೆ ಕಡೆಗೆ, ಅರಾಜಕತೆ ಕಡೆಗೆ ಹೋಗುವಂಥದ್ದು. ಜೊತೆಗೆ ರಾಜಕೀಯವಾಗಿ ಈ ಕಾಲದಲ್ಲಿ ಅಲ್ಲಿ ರಾಜಕೀಯವನ್ನು ಸೂಚಿಸುವಂಥ ಸ್ಥಳದಲ್ಲಿ ಅಲ್ಲಿ ರವಿ ಮತ್ತು ಕೇತುನ ಯುತಿ ಬರುವಂಥದ್ದಿರುತ್ತೆ. ಹಾಗಾಗಿ ರಾಜಕೀಯವಾಗಿಯೂ ಅದಕ್ಕೆ ಮಂಗಳನು ಸಹ ಅಲ್ಲಿ ಮಂಗಳನು ಮಿಥುನದಲ್ಲಿರುವಂಥದ್ದು. ಹಾಗಾಗಿ ರಾಜಕೀಯವಾಗಿಯೂ ಅಧಿಕಾರದ ಮೂಲಕವಾಗಿ ಅನೇಕ ರೀತಿಯ ತೊಂದರೆಗಳು, ಜನರಿಗೆ ಕಿರುಕುಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಜನಮಾನಸದಲ್ಲೀಗ ಹತಾಶೆ, ನಿರಾಶೆಗಳು ಹೆಚ್ಚಳಾಗುವಂಥದ್ದು. ಜಗತ್ತಿನ ಹಲವೆಡೆ ದಂಗೆ, ಯುದ್ಧ, ಕ್ರಾಂತಿಗಳು ಈಗ ಹೆಚ್ಚಳಾಗುತ್ತೆ. ಈಗಾಗಲೇ ಚಾಲ್ತಿಯಲ್ಲಿದೆ. ನಾವು ನೋಡ್ತೇವೆ ರಷ್ಯಾ ಯುಕ್ರೇನ್ ಯುದ್ಧ ಇರ್ಬೋದು, ಅಥವಾ ಜಾಗತಿಕ ಮಹಾಯುದ್ಧದ ಒಂದು ಪರ್ವ ಅಲ್ಲಿ ಕೆಲವೊಂದು ಭಾಗದಲ್ಲಿ ನಡೀತದೆ. ಮಧ್ಯಪ್ರಾಚ್ಯದ ಒಂದು ದೇಶಗಳೆಂದರೆ ಇರಾನ್, ಇಸ್ರೇಲ್ ಮುಂತಾದ ಒಂದು ಅಲ್ಲಿ ಒಂದು ಬೆಂಕಿಯ ಹೊಗೆ ಆಡ್ತಾಯಿದೆ. ಅದೊಂದು ಈಗ ಇನ್ನಷ್ಟು ಉಲ್ಬಣ ಆಗುವಂಥದ್ದು. ಜಾಗತಿಕವಾಗಿ ಅಲ್ಲಲ್ಲಿ ದಾಳಿ ಸಂಚುಗಳು ಆಗುವಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ, ಸಾರ್ವಜನಿಕ ಪ್ರದೇಶಗಳ ಒಂದು ಸರ್ವನಾಶಗಳಾಗುವಂಥದ್ದು. ಅಲ್ಲದೆ ಕ್ರಾಂತಿಕಾರಿ ಅಂತ ಪ್ರತಿಭಟನೆಗಳು, ರಕ್ತಪಾತದ ಸೂಚನೆಗಳು ಈ ಕಾಲದಲ್ಲಿ ಕಾಣ್ತವೆ. ಹಾಗಾಗಿ ಈ ಒಂದು ಗ್ರಹಣದ ಫಲ ಅಷ್ಟೊಂದು ಉತ್ತಮವಾದ ಒಂದು ನಡವಳಿಕೆ ಅಲ್ಲ. ಜಾಗತಿಕವಾಗಿ ಇಂಥ ಎಲ್ಲ ಸಂಚಲನ ಬರುವಂಥದ್ದು. ಇನ್ನು ಆರ್ಥಿಕವಾಗಿಯೂ ಅಷ್ಟು ಉತ್ತಮ ಫಲವನ್ನು ಸೂಚಿಸ್ತಾ ಇಲ್ಲ. ಆರ್ಥಿಕವಾಗಿಯೂ ಈ ಕಾಲದಲ್ಲಿ ಹಲವಾರು ಆರ್ಥಿಕ ಕುಸಿತ, ಈಗಾಗಲೇ ಕುಸಿದಂತಹ ಒಂದು ಆರ್ಥಿಕತೆ ಇನ್ನಷ್ಟು ಕುಸಿಯುವಂಥದ್ದು, ಅಥವಾ ಯಾವುದೇ ಒಂದು ದೇಶ, ಎರಡು ದೇಶಗಳ ಒಂದು ಬೃಹತ್ತಾದ ಒಂದು ಪರಿಣಾಮದ ಮೂಲಕ ಅಲ್ಲಿ ಕೆಲವೊಂದು ಆರ್ಥಿಕವಾದ ಒಂದು ನಿರ್ಧಾರಗಳು ಅವರು ತೆಗೆದುಕೊಂಡ್ರೆ ಇನ್ನಷ್ಟು ಆರ್ಥಿಕ ಷೇರು ಮಾರುಕಟ್ಟೆಗಳು ಕುಸಿಯುವಂಥದ್ದು. ಉದ್ಯೋಗ ನಷ್ಟ ಪರ್ವ ಇನ್ನೂ ಮುಂದುವರೆಯುತ್ತೆ ಈ ಗ್ರಹಣದಿಂದ. ಜೊತೆಗೆ ಗ್ರಹಣದ ಹಿಂದೆ ಮುಂದಿನ ಬಳಿಕ, ಜೊತೆಗೆ ಗ್ರಹಣದ ಆಸುಪಾಸಿನಲ್ಲಿ ಗ್ರಹಣದ ಬಳಿಕವು ಸುಮಾರು 1.5 ತಿಂಗಳ ಕಾಲ ಉದ್ಯೋಗ ನಷ್ಟ ಆಗುವಂಥದ್ದು, ಆರ್ಥಿಕ ಕುಸಿಯುವಂಥದ್ದು, ಅಥವಾ ಈಗಾಗಲೇ ಉದ್ಯೋಗದಲ್ಲಿರುತ್ತೆ ಉದ್ಯೋಗಗಳು ಹಠಾತ್ತಾಗಿ ತೆಗೆಯುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಪ್ರಸಿದ್ಧ ವ್ಯಕ್ತಿಗಳಿಗೆ ಈಗ ತೊಂದರೆ ಬರುತ್ತೆ. ಪ್ರಸಿದ್ಧ ವ್ಯಕ್ತಿಗಳು ಅಂದರೆ ರಾಜಕಾರಣಿಗಳಿರ್ಬೋದು, ನಟ ನಟಿಯರಿರ್ಬೋದು, ಸೆಲೆಬ್ರಿಟಿ ಅನ್ನಿಸ್ಕೊಂಡಿರೋದು ಹಲವಾರು ಪ್ರಸಿದ್ಧ ವ್ಯಕ್ತಿಗಳಿಗೆ ತೊಂದರೆ ಬರುವಂಥದ್ದಾಗಲಿ, ಅವರ ಒಂದು ಸಂಚು ಈಗ ಬಹಿರಂಗ ಆಗುವಂಥದ್ದು, ಅವರ ಒಂದು ಹೀನ ಕೃತ್ಯಗಳು ಈಗ ಬೆಳಕಿಗೆ ಬರುವಂಥದ್ದು, ಅಥವಾ ಅವರ ಇನ್ನೊಂದು ಮುಖಗಳು. ನೀವು ಯಾರನ್ನ ಒಂದು ದೊಡ್ಡ ವ್ಯಕ್ತಿ ಅಥವಾ ಪ್ರಸಿದ್ಧ ವ್ಯಕ್ತಿ ಅಥವಾ ಪ್ರಸಿದ್ಧ ಗುರುನ, ಪ್ರಸಿದ್ಧ ಒಂದು ರಾಜಕಾರಣ ಅಂತ ಪೂಜಿಸ್ತಾ ಇದ್ರು, ಅವರ ಒಂದು ಕರಾಳ ಮುಖ ಅಥವಾ ಅವರು ಕೈದಂತಹ ಒಂದು ಹೀನ ಕೃತ್ಯಗಳು ಅಥವಾ ಜನರಿಗೆ ಒಂದು ಅವರು ಕೊಡುವಂಥ ಸಂಚುಗಳು ಇವೆಲ್ಲ ಬೆಳಕಿಗೆ ಬರುವಂಥದ್ದು. ಜಗತ್ತಿನಾದ್ಯಂತ ಇದು ಒಂದು ದೇಶ ಒಂದು ರಾಜ್ಯಕ್ಕಲ್ಲ, ಅವೆಲ್ಲ ಈಗ ಬೆಳಕಿಗೆ ಬರುವಂಥದ್ದು. ಕೆಲವರ ಬಂಧನ ಆಗ್ಬೋದು, ಕೆಲವರ ಮೇಲೆ ಹಲ್ಲೆ ಆಗ್ಬೋದು, ಕೆಲವರ ಹತ್ಯೆನೂ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ವಿಶೇಷ ಕಾಲದಲ್ಲಿ ಪ್ರಸಿದ್ಧವಾದ ಸ್ತ್ರೀ ರಾಜಕಾರಣಿಗಳಿಗೆ, ಸ್ತ್ರೀ ಪ್ರಸಿದ್ಧ ವ್ಯಕ್ತಿಗಳಿಗೆ ಸಹ ತೊಂದರೆಗಳು ಈಗ ಕಿರುಕುಳಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಕಾಲದಲ್ಲಿ ಯುವ ಜನತೆಗೆ ಸ್ವಲ್ಪ ಸಂಕಷ್ಟ ಹೆಚ್ಚಾಗುತ್ತೆ. ಅಂದರೆ ನಾವು ಹೇಳ್ಬೋದು ಆರ್ಥಿಕ ಕುಸಿತ ಅಥವಾ ಉದ್ಯೋಗ ನಷ್ಟ, ಉದ್ಯೋಗದ ಕಿತ್ತು ಹಾಕುವಂಥದ್ದು. ಇದರಿಂದ ಈಗಾಗಲೇ ಯುವ ಜನರು ಬಹಳ ಸಂಕಷ್ಟಕ್ಕೆ ಒಳಗಿದ್ದಾರೆ. ಇದು ಒಂದು ದೇಶ ಇಲ್ಲ, ಹಲವಾರು ದೇಶಗಳಲ್ಲಿ ಹಲವಾರು ಯುವ ಜನತೆಗೆ ಈಗ ಹತಾಶೆಯಲ್ಲಿದ್ದಾರೆ. ಅದು ಹತಾಶೆ ಈಗ ಇನ್ನೂ ಜಾಸ್ತಿ ಆಗುತ್ತೆ. ಯುವ ಜನತೆಗೆ ಈಗ ತೊಂದರೆ ಬರುವಂಥದ್ದು, ಯುವ ಜನತೆಗೆ ಈಗ ಇನ್ನೂ ಸವಾಲುಗಳು ಬರೋದು, ಸಂಕಷ್ಟಗಳು ಬರುವಂಥದ್ದು, ಅವರೊಂದು ಉದ್ಯೋಗಕ್ಕೆ, ಅವರ ಆದಾಯಕ್ಕೆ, ಅವರ ಭದ್ರತೆಗೆ ಈಗ ತೊಂದರೆಗಳು ಬರುವಂಥದ್ದು ಇವೆಲ್ಲ ನಡೆಯುವಂಥ ಸಾಧ್ಯತೆ ಇದೆ. ಅಲ್ಲದೆ ಈ ಕಾಲದಲ್ಲಿ ಹಲವಾರು ಅನೈತಿಕ ಕೃತ್ಯಗಳು ಜಾಸ್ತಿ ಇರ್ತವೆ. ಕೊಲೆ, ಸುಲಿಗೆ, ದರೋಡೆ, ವಂಚನೆ, ಭ್ರಷ್ಟಾಚಾರ ಇವೆಲ್ಲವೂ ಈಗ ಹಿಂದೆ ಆಗದಿದ್ದ ಪರಿಣಾಮ ಜಾಸ್ತಿ ಆಗುವಂಥದ್ದು. ಅಲ್ಲದೆ ಹಲವಾರು ವಿಚಿತ್ರ ಘಟನೆಗಳು ಜರುಗುತ್ತವೆ ಜಗತ್ತಿನಲ್ಲಿ. ಹಿಂದೆ ಮುಂದೆ ನಾವು ಕಂಡು ಕೇಳು ಅರಿದಂಥ ವಿಚಿತ್ರ ಘಟನೆಗಳು ಜರುಗುವಂಥದ್ದು, ವಿಚಿತ್ರವಾದ ರೀತಿಯ ಹಲ್ಲೆಗಳು, ವಿಚಿತ್ರವಾದ ರೀತಿಯ ಕೊಲೆಗಳು ಜರುಗುವಂಥದ್ದು. ಅಲ್ಲದೆ ಈ ಆತ್ಮಾಹುತಿ ದಾಳಿಗಳು ಅಂತಂದರೆ ಸೂಸೈಡ್ ಬಾಂಬರ್ ಅಂತ ನಾವು ಕೇಳಿರ್ತೇವೆ. ಆತ್ಮಾಹುತಿ ದಾಳಿಗಳು ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಆಗುವಂಥದ್ದು. ಜಾತಿ, ಧರ್ಮ ಜೊತೆಗೆ ನೀತಿಗಳ ಮೂಲಕ ಅಲ್ಲಿ ಭಿನ್ನಾಭಿಪ್ರಾಯಗಳು ಭುಗಿಲೇಳುವಂಥದ್ದು,
ಆತ್ಮಾಹುತಿ ದಾಳಿಗಳು ಆಗುವಂಥದ್ದು. ಜೊತೆಗೆ ಜನರಲ್ಲಿ ಆತ್ಮಹತ್ಯಾ ಪ್ರವೃತ್ತಿ, ಯಾವಾಗ ಅಲ್ಲಿ ಆರ್ಥಿಕ ಕುಸಿತ, ಉದ್ಯೋಗ ನಷ್ಟ, ಜೊತೆಗೆ ಕೌಟುಂಬಿಕ ಕಲಹ ಇತ್ಯಾದಿಗಳು ಅಲ್ಲಿ ಏರ್ಪಡುತ್ತೋ ಅಲ್ಲಿ ಆತ್ಮಹತ್ಯೆಗಳ ಹೆಚ್ಚಳ ಆಗುತ್ತೆ ಅಂತಂದು ಈ ಸಮಾಜ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ಅಂಥ ಒಂದು ಸಮಾಜ ವಿಜ್ಞಾನಿಗಳ ಲೆಕ್ಕಾಚಾರಕ್ಕಿಂತಲೂ ಇಲ್ಲಿ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಸಹ ಆತ್ಮಹತ್ಯೆಗಳ ಹೆಚ್ಚಳ ಈ ಗ್ರಹಣದ ಬಳಿಕ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಗ್ರಹಣದ ಪ್ರಭಾವ ಜಗತ್ತಿಗೆ ಏನೋ ಅಷ್ಟೇನು ಒಳ್ಳೆಯದಲ್ಲ. ಈ ಬರುವಂಥ ಗ್ರಹಣ ಆಗಲಿ, ಆ ಬಳಿಕ ಅಕ್ಟೋಬರ್ 2ಕ್ಕೆ ಬರುವಂಥ ಸೂರ್ಯಗ್ರಹಣ ಆಗಲಿ, ಅವು ಯಾವುದೇ ಒಂದು ಉತ್ತಮ ಫಲವನ್ನು ಸೂಚಿಸುವಂಥದ್ದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನಾವು ಏನು ಸಾರ್ವಜನಿಕರಾಗಿ ಅಥವಾ ನಾವೊಬ್ಬ ಒಂದು ವ್ಯಕ್ತಿಯಾಗಿ ಏನು ಮಾಡ್ಬೋದಂದರೆ, ಈ ಕಾಲದಲ್ಲಿ ನಾವು ಆದಷ್ಟು ನಮ್ಮ ಮನೋನಿಯಂತ್ರಣ, ನಮ್ಮ ಭಾವನೆಗಳ ನಿಯಂತ್ರಣ, ಜೊತೆಗೆ ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ಧಾರ್ಮಿಕ ಮಾರ್ಗ, ಜೊತೆಗೆ ಸಮಾಜಕ್ಕೆ ಪೂರಕವಾದ ಒಂದು ಚಿಂತನೆಯನ್ನು ಮಾಡೋದಾಗಲಿ, ನಮ್ಮಿಂದ ಏನು ಅಲ್ಪ ಸಹಾಯ ಆಗುತ್ತೆ ಅದನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ಹಾಗಾಗಿ ಗ್ರಹಣ ಫಲದಿಂದ ಯಾರು ವಿಚಲಿತರಾಗಬಾರ್ದು. ಅಂದರೆ ಗ್ರಹಣದಿಂದ ಏನೇನೋ ಕೆಟ್ಟದಾಗುತ್ತೆ, ಜಗತ್ತೇ ಮುಳುಗೋಗುತ್ತಾ, ಏನೋ ತೊಂದರೆ ಆಗುತ್ತೆ ಅಂತೇಳಿ ಕೊರೋನಾದಂತಹ ಒಂದು ದೊಡ್ಡ ಭೀಕರವಾದ ಸವಾಲನ್ನು ಎದುರಿಸಿ ಬದುಕಂಥ ಜನಾಂಗ ನಾವಿದ್ದೇವೆ. ಹಾಗಾಗಿ ನಾವು ಅಲ್ಲಿ ಈಗ ಧೈರ್ಯವನ್ನು ಕಳೆದುಕೊಳ್ಳೋದಲ್ಲ, ಈಗ ನಾವು ಹೆಚ್ಚಿನ ಒಂದು ಧರ್ಮದ ಕಡೆಗೆ, ಆಧ್ಯಾತ್ಮಿಕದ ಕಡೆಗೆ, ಜೊತೆಗೆ ಒಂದು ಇನ್ನಿತರ ಒಂದು ಸಮಾಜಮುಖಿಯಾದ ನಡವಳಿಕೆ ಕಡೆಗೆ ಪ್ರತಿಯೊಬ್ಬರು ಬರಬೇಕು. ಕಷ್ಟ, ನಷ್ಟ, ವಿಪತ್ತು ಹಿಂದೆನೂ ಬಂದಿದೆ, ಹಿಂದಿನ ಜನಾಂಗಕ್ಕೂ ಬಂದಿವೆ. ಹಿಂದೆ ಇದಕ್ಕಿಂತಲೂ ದೊಡ್ಡ ದೊಡ್ಡ ಭೀಕರ ಯುದ್ಧಗಳು, ರಕ್ತಪಾತಗಳು ಆಗಿವೆ. ನಮಗೆ ಹಿಸ್ಟ್ರಿಯ ಓದಿದವರಿಗೆ ಗೊತ್ತಿರುತ್ತೆ ಎಂತೆಂಥ ರಕ್ತಪಾತಗಳು, ನರಹತ್ಯೆಗಳು ಅದು ಆಗಿರುವಂಥದ್ದು. ಜೊತೆಗೆ ಭೀಕರವಾದ ಸಾಂಕ್ರಾಮಿಕ ರೋಗಗಳು, ಪ್ಲೇಗ್ ಮಹಾಮಾರಿ ಅಂತ ಒಂದು ಪ್ಲೇಗ್ ಒಂದು ಕಾಯಿಲೆ ಜಗತ್ತನ್ನೇ ಅದು ಅಲುಗಾಡಿಸುವಂಥದ್ದು. ಅಂದರೆ ಕೋಟ್ಯಾಂತರ ಮರಣ ಆಗಿದೆ. ಆವಾಗ ಲೆಕ್ಕ ಎಲ್ಲ ಇಟ್ಕೊಂಡಿರಲಿಲ್ಲ, ಈಗ ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ಆವಾಗ ಸತ್ತದಕ್ಕೆ ಲೆಕ್ಕನೇ ಇಲ್ಲದಂಥ ಒಂದು ಪರಿಸ್ಥಿತಿ ಎಲ್ಲ ಹಿಂದೆ ಬಂದಿದೆ. ಹಾಗಾಗಿ ಅಂತಹ ಪರಿಸ್ಥಿತಿಗಳು ಇನ್ನೂ ಬರದೇ ಇರಲಿ ಅಂತ ನಾವು ಬೇಡಿಕೊಳ್ಳುವಂಥದ್ದು. ಜೊತೆಗೆ ನಾವು ಈ ಬಂದಂತಹ ಸಣ್ಣ ಪುಟ್ಟ ಏರುಪೇರು ಸಂಕಷ್ಟಗಳಿಗೆ ನಾವು ವಿಚಲಿತರಾಗದೆ ನಮ್ಮ ಒಂದು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದರೆ, ಹಾಗಾಗಿ ಧೈರ್ಯ ಬಗ್ಗೆ ತಂದುಕೊಳ್ಳುವಂಥದ್ದು. ಹಾಗಾಗಿ ಈ ಗ್ರಹಣದ ಒಂದು ಸಾರ್ವತ್ರಿಕ ಪರಿಣಾಮ ಅಷ್ಟೊಂದು ಉತ್ತಮವಾಗಿಲ್ಲ. ಪ್ರಾಕೃತಿಕವಾಗಿಯೂ ಮನುಷ್ಯ ನಿರ್ಮಿತವಾಗಿಯೂ ಹಲವಾರು ದುರಂತಗಳಿಗೆ ಸಾಕ್ಷಿಯಾಗುವುದು. ವಿಶೇಷವಾಗಿ ಜಲ ದುರಂತಗಳು, ನೀರಿನ ಮೂಲಕ ಹರಡುವಂಥ ಸಾಂಕ್ರಾಮಿಕಗಳು ಅಥವಾ ನೀರಿನ ಮೂಲದಿಂದ ಆಗುವಂಥ ತೊಂದರೆಗಳು, ಭೀಕರತೆಗಳು ಜಗತ್ತಿನಾದ್ಯಂತ ಕೆಲವೊಂದು ಭಾಗ ಅಥವಾ ಕೆಲವೊಂದು ದ್ವೀಪಗಳು ನಾಶನೇ ಆಗುವಂಥದ್ದು, ಅಂಶ ಪ್ರಳಯ ಸದೃಶವಾದ ಜಲಪ್ರಳಯಗಳು, ಜಲಕಂಠಗಳು ಆಗುವಂಥ ಸಾಧ್ಯತೆ ಈ ಸೆಪ್ಟೆಂಬರ್ 18ರ ಈ ಚಂದ್ರಗ್ರಹಣದಿಂದ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ನಾವು ನಮ್ಮ ಭಾರತ ದೇಶದವರು ಸಮಾಧಾನ ಪಡೆದರೆ ಇಲ್ಲಿ ಇದು ಅಷ್ಟೊಂದು ಕಾಣಿಸೋದಿಲ್ಲ. ಹಾಗಾಗಿ ಇಲ್ಲಿ ಅದರ ಪರಿಣಾಮಗಳು ಅಷ್ಟೊಂದು ಭೀಕರವಾಗಿ ಬರಲಿಕ್ಕಿಲ್ಲ ಅಂತ ನಾವು ಮನಸ್ಸಲ್ಲಿ ಅಂದುಕೊಳ್ತೇವೆ. ಹಾಗೆಯೇ ಆಗಲಿ ಅಂತ ನಾವು ಬೇಡಿಕೊಳ್ತಾ ಇರ್ತೇವೆ. ಇನ್ನು ಈ ಗ್ರಹಣದ ಸಾರ್ವತ್ರಿಕ ಫಲವನ್ನು ಗಮನಿಸ್ತಾಯಿತು. ಸೆಪ್ಟೆಂಬರ್ 18ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10-18ರವರೆಗೆ ಜರುಗಿಸುವಂಥ ಈ ಅವಧಿಯಲ್ಲಿ ನಾವು ಇಲ್ಲಿ ಯಾವುದೇ ಗ್ರಹಕ್ಕೆ ಸಂಬಂಧಪಟ್ಟ ಸೂತಕವಾಗಲಿ, ಗ್ರಹಣಕ್ಕೆ ಸಂಬಂಧಪಟ್ಟ ಏನಾದರೂ ಶುದ್ಧೀಕರಣ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕಾಣಿಸಿಕೊಂಡ್ರೆ ಮಾತ್ರ ಅದನ್ನು ಮಾಡುವಂಥದ್ದು. ಅದರ ಹೊರತು ಇಲ್ಲಿಗ ರಾಶಿಗೆ ಹೇಳುವಂಥ ಫಲಗಳನ್ನ ಯಾರು ಹೇಳ್ತಾ ಅಂಥವ್ರು ಬೇಕಿದ್ರೆ ಆ ದಿನದಂದು, ಗ್ರಹಣದ ದಿನದಂದು ಅಥವಾ ಅದರ ಮುನ್ನ ದಿನ ಅಂದರೆ ಈ 17ರ ರಾತ್ರಿ ಅಥವಾ 18ರ ಬೆಳಗಿನ ಜಾವದಲ್ಲಿ ಈಗ ನೀವು ಯಾವುದಾದ್ರೂ ಸ್ತುತಿ ಸ್ತೋತ್ರಗಳನ್ನು ಓದೋದಾಗಲಿ, ದೇವತಾ ಶ್ಲೋಕ ಹೇಳೋದಾಗಲಿ, ಅಥವಾ ಯಾವುದೇ ರೀತಿಯ ಒಂದು ದೇವರ ಒಂದು ನಾಮಸ್ಮರಣೆ ಮಾಡೋದಾಗಲಿ, ಅಥವಾ ನಿಮಗೆ ಗುರು ಉಪದೇಶ ಇದ್ದಂಥ ಮಂತ್ರ ಇದ್ದರೆ ಆ ಗುರು ಉಪದೇಶದ ಮಂತ್ರವನ್ನಾಗಲಿ, ಗಾಯತ್ರಿ ಮಂತ್ರವನ್ನಾಗಲಿ, ಮಹಾಮೃತ್ಯುಂಜಯ ಮಂತ್ರ, ಇಂಥ ಮಂತ್ರಗಳನ್ನು ಪಠನೆ ಮಾಡ್ಬೋದಾಗಿದೆ. ಎಲ್ಲವೂ ಸಾರ್ವತ್ರಿಕವಾದ ಒಂದು ಗಮನವನ್ನು ಹೇಳಿದ್ದಾಯಿತು. ಇನ್ನು ರಾಶಿಗಳ ಮೇಲೆ ಈ ಗ್ರಹಣದಿಂದ ಯಾವ ಪರಿಣಾಮ ಆಗುತ್ತೆ ಅಂತ ಗಮನಿಸೋಣ. ಮೊದಲನಾಗಿ ಮೇಷರಾಶಿಗೆ ಗ್ರಹಣದ ಪ್ರಭಾವ ಅಷ್ಟೇನು ಉತ್ತಮವಾಗಿ ಬರೋದಿಲ್ಲ. ಅಲ್ಲಿ ನಿಮ್ಮ ರಾಶಿಗೆ ಒಂದು 12ನೇ ಭಾವ ಅಂದರೆ ನಿಮ್ಮ ರಾಶಿಗೆ ವ್ಯಯಸ್ಥಾನದ ನಷ್ಟ ಸ್ಥಾನದಲ್ಲಿ ಚಂದ್ರ ರಾಹುಗಳು ಇದ್ದಾರೆ. ಹಾಗಾಗಿ ನಿಮಗೆ ಮೇಷರಾಶಿಯವರಿಗೆ ಗ್ರಹಣದಿಂದ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಳಾಗುವುದು, ಆರ್ಥಿಕವಾಗಿ ಸ್ವಲ್ಪ ಕಷ್ಟ ನಷ್ಟಗಳಾಗುವಂಥದ್ದು. ಜೊತೆಗೆ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಉದ್ಯಮ ನಡೆಸೋರಿಗೆ ಉದ್ಯಮದಲ್ಲಿ ಸವಾಲುಗಳು, ಸಂಕಷ್ಟಗಳು ಬರುವಂಥದ್ದು, ಉದ್ಯಮಿಗಳಿಗೆ ಸರ್ಕಾರದಿಂದ ಅಥವಾ ಸಾರ್ವಜನಿಕ ಮೂಲದಿಂದ ಏನಾದರೂ ಅವರಿಗೆ ತೊಂದರೆಗಳು ಬರುವಂಥದ್ದು, ಅಥವಾ ಏನೋ ಸರ್ಕಾರದಿಂದ ನಿಮಗೆ ನಿಮ್ಮ ಮೇಲೆ ದಂಡ, ಪೆನಾಲ್ಟಿಗಳು ಬರುವಂಥದ್ದು, ನಿಮ್ಮಲ್ಲಿ ಕೆಲಸ ಮಾಡುವಂಥ ನೌಕರರು ಸ್ಟ್ರೈಕ್ ಮಾಡೋದು ಅಥವಾ ಅವರು ಆಕಸ್ಮಿಕವಾಗಿ ಕೇಳದೆ ಬಿಟ್ಟು ಹೋಗುವಂಥದ್ದು, ಈ ರೀತಿ ಹಲವಾರು ಸವಾಲುಗಳು, ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಮೇಷರಾಶಿಗೆ ಆರ್ಥಿಕವಾಗಿ ತುಂಬ ಹೊಡೆತಗಳು ಬರುತ್ತದೆ. ವೈಯಕ್ತಿಕವಾಗಿ ಅಷ್ಟೇನು ತೊಂದರೆ ಇಲ್ಲ, ಆರೋಗ್ಯ ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಅಷ್ಟೇನು ತೊಂದರೆ ಇಲ್ಲ. ಆರ್ಥಿಕವಾಗಿ ಸ್ವಲ್ಪ ಹೊಡೆತಗಳು ಈ ಗ್ರಹಣದ ಬಳಿಕ ನಿಮಗೆ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಈ ಕಾಲದಲ್ಲಿ ನಿಮಗೆ ಈ ಒಂದು ಭ್ರಷ್ಟತೆಯ ಕಡೆಗೆ ಅಥವಾ ಸುಳ್ಳತನದ ಕಡೆಗೆ, ಕಳ್ಳತನದ ಕಡೆಗೆ ಮನಸ್ಸು ಹೋಗುತ್ತೆ. ಅಂಥದಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಅಥವಾ ಅನೈತಿಕ ಮಾರ್ಗ ಅಥವಾ ಅಧರ್ಮದ ಮಾರ್ಗ ಅನ್ನುವಂಥದ ಮೂಲಕ, ಭ್ರಷ್ಟದ ಮಾರ್ಗದ ಮೂಲಕ ಏನಾದರೂ ನಿಮಗೆ ಲಾಭ ಮಾಡುವಂಥ ಒಂದು ಕೆಲವರು ಈಗ ನಂಟಾಗ್ಬೋದು. ಅಂಥವರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಅಂಥದಕ್ಕೆ ಹೋದರೆ ನಿಮಗೆ ಶಿಕ್ಷೆ ಆಗ್ಬೋದು ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ವಿರೋಧಿ ಅಥವಾ ಯಾವುದೇ ರೀತಿಯ ನಿಯಮಗಳ ನೀತಿ ಉಲ್ಲಂಘನೆ ಇವೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಿಲ್ಲ. ಹಾಗಾಗಿ ಆರ್ಥಿಕವಾಗಿಯೂ ನೀವು ನೀತಿ ನಿಯಮದ ವಿಚಾರವಾಗಿಯೂ ಜೊತೆಗೆ ಯಾವುದೇ ರೀತಿಯ ಅನೈತಿಕ ವಿಚಾರಕ್ಕೂ ಸ್ವಲ್ಪ ಕೈ ಹಾಕದೇ ಇರುವಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯ ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಅಷ್ಟೇನು ಗಂಭೀರ ಪರಿಣಾಮಗಳು ಬರೋದಿಲ್ಲ. ಇನ್ನು ಕೊನೆಗೆ ಹೇಳುವಂಥ ಈ ಗ್ರಹಣ ಕಾಲದಲ್ಲಿ ಹೇಳುವಂಥ ಸ್ತುತಿ ಸ್ತೋತ್ರ ಮಂತ್ರಗಳನ್ನು ಮೇಷರಾಶಿಯವರು ಹೇಳಬೇಕಾಗುತ್ತೆ. ಯಾಕಂದರೆ ನಿಮಗೆ ನಷ್ಟ ಭಾವದಲ್ಲಿ ಇರುವಂಥ ಕಾರಣ ನಿಮಗೆ ಗ್ರಹಣದ ಒಂದು ನೇರ ಪರಿಣಾಮ ಖಂಡಿತ ನಿಮ್ಮ ಮೇಲೆ ಇದ್ದೇ ಇರುತ್ತೆ.
ಇನ್ನು ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಅಷ್ಟೇನೂ ಅಡ್ಡ ಪರಿಣಾಮಗಳಿರೋದಿಲ್ಲ, ನೀವು ಸ್ವಲ್ಪ ಸಮಾಧಾನ ಆಗಿರ್ಬೋದು. ಇಲ್ಲಿ ಗ್ರಹಣದಿಂದ ಉತ್ತಮ ಫಲ ಪಡುವಂಥ ರಾಶಿಗಳಲ್ಲಿ ಮೊದಲನೇ ರಾಶಿ ನಿಮ್ಮದಾಗಿರುತ್ತೆ. ಗ್ರಹಣದಿಂದ ಉತ್ತಮ ಫಲ ಅಂದರೆ ಗ್ರಹಣದಿಂದ ಒಳ್ಳೆಯದಾಗತ್ತೆ ಅಂತ ಅಂಥದ್ದೇನೋ ಅದನ್ನು ತಿಳ್ಕೊಳ್ಬೇಕಾಗಿಲ್ಲ. ಆದರೆ ಗ್ರಹಣದಿಂದ ಹೆಚ್ಚು ಕೆಟ್ಟ ಪರಿಣಾಮ ನಿಮಗೆ ಇರೋದಿಲ್ಲ, ಅಡ್ಡ ಪರಿಣಾಮ ನಿಮಗೆ ಅನಿರೋದಿಲ್ಲ. ಆದರೂ ನಿಮಗೆ ಕೆಲವೊಂದು ಈಗಿನ ಒಂದು ಗ್ರಹಸ್ಥಿತಿಯ ಕಾರಣ ಈ ಚಂದ್ರ ರಾಹುಗಳು ನಿಮಗೆ ಲಾಭ ಸ್ಥಾನದಲ್ಲಿರೋ ಕಾರಣ ನಿಮಗೆ ನಷ್ಟ ಆಗೋದಿಲ್ಲ, ಅದರ ಬದಲು ಲಾಭ ಆಗ್ಬೋದು, ಆಕಸ್ಮಿಕ ಲಾಭ ಆಗಬಂದದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ಈ ಸ್ಪೆಕ್ಯುಲೇಷನ್ ಶೇರು ಮೂಲಕನೋ ಅಥವಾ ಬೇರೆ ಲಕ್ಕಿ ಡ್ರಾ ಮೂಲಕನೋ ಅಥವಾ ಇನ್ನಿತರ ಜೂಜಾಟ ಮೂಲಕನೋ ಅವೆಲ್ಲ ಇರ್ಬೋದು, ಅವೆಲ್ಲವೂ ನಿಮಗೆ ಸ್ವಲ್ಪ ಈಗ ಲಾಭದಾಯಕ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಈ ಕಾಲದಲ್ಲಿ ನಿಮಗೆ ಜನಪ್ರಿಯತೆ ಹೆಚ್ಚಾಗೋದು, ಯಾರೋ ಈ ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿದ್ದರು ಅಥವಾ ಬೇರೆ ಬೇರೆ ರೀತಿಯ ಮೀಡಿಯಾಗಳಿರ್ತಾರೆ, ಅಂಥವರಿಗೆ ಈಗ ಸ್ವಲ್ಪ ಜನಪ್ರಿಯತೆ ಹೆಚ್ಚಾಗುವಂಥದ್ದು, ನಿಮಗೆ ಈಗ ಹೆಚ್ಚಿನ ಆದಾಯಗಳು ಬರುವಂಥದ್ದು, ನೀವು ಮಾಡೋ ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಬೆನಿಫಿಟ್ಗಳು ಅಥವಾ ಪ್ರಮೋಷನ್ಗಳು ಸಿಗುವಂಥದ್ದು. ವಿಶೇಷವಾಗಿ ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ, ನಟನಾ ಕ್ಷೇತ್ರ, TV, ಸಿನಿಮಾ ಮುಂತಾದ ಕ್ಷೇತ್ರದಲ್ಲಿರುವಂಥ ವೃಷಭ ರಾಶಿಯವರಿಗೆ ಹೆಚ್ಚಿನ ಅವಕಾಶಗಳು ಬರುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಹಲವಾರು ಉತ್ತಮ ಪರಿಣಾಮಗಳು ನಿಮಗೆ ಆಗಲಿವೆ. ಹೆಚ್ಚು ನಷ್ಟ ಕಷ್ಟಗಳು ಏನಿಲ್ಲ, ಆರೋಗ್ಯಕ್ಕೂ ಏನು ತೊಂದರೆಗಳು ಬರೋದಿಲ್ಲ, ಹಣಕಾಸಿಗೂ ತೊಂದರೆ ಬರೋದಿಲ್ಲ, ಆದಾಯಕ್ಕೆ ಏನು ಕುತ್ತು ಬರೋದಿಲ್ಲ, ಅಥವಾ ಇರುವಂಥ ಅವಕಾಶಗಳು ನಿಮಗೆ ಸ್ವಲ್ಪ ಮಲ್ಟಿಪ್ಲೈ ಆಗುವಂಥದ್ದು, ಇರುವಂಥ ಹಣ ನಿಮಗೆ ವೃದ್ಧಿ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯ ವಿದ್ಯಾರ್ಥಿಗಳು, ಉದ್ಯಮಗಳು ಅಥವಾ ವ್ಯಾಪಾರಿಗಳು, ಇನ್ನಿತರ ಯುವ ಜನಾಂಗ ಯಾರೇ ಇರಲಿ, ಗೃಹಿಣಿ ಮಹಿಳೆಯರು ಯಾರಿರಲಿ, ಎಲ್ಲರಿಗೂ ಈ ಗ್ರಹಣದಿಂದ ಸ್ವಲ್ಪ ಸಮಾಧಾನಕರ ವಾತಾವರಣ ಬರುತ್ತೆ, ಒಳ್ಳೆಯ ಪರಿಣಾಮ ಬರುತ್ತೆ. ಜೊತೆಗೆ ನೀವು ಅಂದುಕೊಂಡ ಕೆಲವು ಕೆಲಸ ಕಾರ್ಯಗಳು ಬೇಗನೆ ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ನೀವು ಹಿರಿಯರ ಜೊತೆಗೆ ಮತ್ತು ಬಂಧುಗಳ ಜೊತೆಗೆ ಯಾವುದೇ ರೀತಿ ನಿಷ್ಠುರ ಮಾಡಲಿಕ್ಕೆ ಹೋಗಬೇಡಿ. ಈ ಕಾಲದಲ್ಲಿ ನಿಮಗೆ ಗ್ರಹಣದ ಒಂದು ಅಡ್ಡ ಪರಿಣಾಮವಾಗಿ ಹಿರಿಯರ ಜೊತೆಗೆ ಮತ್ತು ಬಂಧುಗಳ ಜೊತೆಗೆ ಸ್ವಲ್ಪ ಈ ಮಾತಿನ ಚಕಮಕಿಯೆಲ್ಲ ಬರ್ಬೋದು, ಅದರ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿದರೆ ಸಾಕು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಸ್ತೋತ್ರ ಮಂತ್ರ ಶ್ಲೋಕವನ್ನು ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಗ್ರಹಣದಿಂದ ಹೆಚ್ಚೇನು ಅಡ್ಡ ಪರಿಣಾಮವಿಲ್ಲ, ನಿಮಗೆ ಸ್ವಲ್ಪ ಒಳ್ಳೆಯ ಪರಿಣಾಮ ಆಗುತ್ತೆ. ಗ್ರಹಣದಿಂದ ಸ್ವಲ್ಪ ಲಾಭ ಪಡೆಯುವಂಥ ರಾಶಿಯಲ್ಲಿ ನಿಮ್ಮದು ಎರಡನೇ ರಾಶಿ ಅಂತ ಹೇಳ್ಬೋದು. ಅಲ್ಲಿ ಈ ಗ್ರಹಣ ಕಾಲದಲ್ಲಿ ಚಂದ್ರ ಆಗಲಿ ರಾಹು ಆಗಲಿ ನಿಮಗೆ ಒಂದು ವಿರುದ್ಧವಾದ ಸ್ಥಾನದಲ್ಲಿರೋ, ಅವರು ಒಂದು ನಿಮಗೆ ಪ್ರಿಯವಾದ ಸ್ಥಾನದಲ್ಲಿರುವ ಕಾರಣ ನಿಮಗೆ ಲಾಭ ಆದಾಯಗಳು ಹೆಚ್ಚಳಾಗ್ಬೋದು, ಇಷ್ಟಾರ್ಥ ಸಿದ್ಧಿಗಳಾಗ್ಬೋದು. ಜೊತೆಗೆ ನೀವು ನಡೆಸುವಂಥ ಒಂದು ವೃತ್ತಿನ ಉದ್ಯೋಗನ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಹೆಚ್ಚಳಾಗುವಂಥದ್ದು. ಜೊತೆಗೆ ಕೆಲವರಿಗೆ ಒಂದು ರಾಜಕೀಯ ಮೂಲ, ಸರ್ಕಾರಿ ಮೂಲ ಆಗ್ಬೋದು, ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು. ಜೊತೆಗೆ ನಿಮಗೆ ರಾಜಕೀಯ ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಒಂದು ಸಹಾಯ ಸಿಕ್ಕಿ ಅವರ ಮೂಲಕ ನಿಮಗೆ ನೌಕರಿನೋ, ಇನ್ನೊಂದು ಹಣಕಾಸಿನ ಲಾಭವೋ, ಕಾಂಟ್ರಾಕ್ಟ್ಗಳು, ಇನ್ನಿತರ ಒಂದು ಲಾಭಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ, ಮಾಡುವಂಥ ಉದ್ಯೋಗ ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ, ಆರೋಗ್ಯವು ಸಹ ಉತ್ತಮವಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಶುಭ ಪ್ರಯೋಜನಗಳು ಮಿಥುನ ರಾಶಿಯವರಿಗೆ ಆಗುತ್ತೆ. ಹಾಗಾಗಿ ಈ ಗ್ರಹಣದಿಂದ ಹೆಚ್ಚು ಲಾಭ ಪಡೆಯುವಂಥ ರಾಶಿಗಳು ಎರಡನೇ ರಾಶಿ ನಿಮ್ಮದಾಗಿರುತ್ತೆ. ಮೊದಲನೇದಾಗಿ ವೃಷಭ ರಾಶಿಗೆ ಬಂತು, ಎರಡನೇದಾಗಿ ಮಿಥುನ ರಾಶಿಗೂ ಸಹ ಉತ್ತಮವಾದ ಪ್ರಯೋಜನಗಳು ಬರ್ತವೆ. ಇನ್ನು ಕೆಲವೊಂದು ವಿಚಾರಗಳು ಸಣ್ಣ ಪುಟ್ಟ ಎಚ್ಚರಿಕೆ ಬೇಕು. ನೀವು ಕೆಲವೊಮ್ಮೆ ನಿಮಗೆ ಮನಸ್ಸಲ್ಲಿ ಇದ್ದಕ್ಕಿದ್ದಂತೆ ಖಿನ್ನತೆ ಬರುವಂಥದ್ದು, ಮನಸ್ಸಲ್ಲಿ ಇದ್ದಕ್ಕಿದ್ದಂತೆ ಅತೃಪ್ತಿ, ಹತಾಶೆ ಕಾಡುವಂಥದ್ದು ಅಥವಾ ನಕಾರಾತ್ಮಕ ಭಾವನೆ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಕೆಲವರಿಗೆ ಟೆನ್ಷನ್ ಹೆಚ್ಚಾಗುತ್ತೆ, ಯಾವುದೇ ಕಾರಣ ಇಲ್ಲದೆ ಟೆನ್ಷನನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದೆಲ್ಲ ಇರುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಆಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಗ್ರಹಣ ಕಾಲದಲ್ಲಿ ಹೇಳುವಂಥ ಮಂತ್ರ ಸ್ತೋತ್ರ ಇತ್ಯಾದಿಗಳನ್ನು ನೀವು ಸಹ ಪಠನೆ ಮಾಡ್ಬೋದು. ಹೆಚ್ಚಿನ ಆತಂಕ ಭಯ ಪಡುವಂಥದ್ದಿಲ್ಲ ಮಿಥುನ ರಾಶಿಯವರು. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ಗ್ರಹಣದ ಸ್ವಲ್ಪ ಅಡ್ಡ ಪರಿಣಾಮ ನಮಗೆ ಕಂಡುಬರುತ್ತೆ. ಯಾಕಂದರೆ ಅಲ್ಲಿ ರವಿ ಆಗಲಿ, ಅಲ್ಲಿ ಚಂದ್ರನಾಗಲಿ, ನಿಮಗೆ ಅಲ್ಲಿ ಇರುವಂಥ ರಾಹುವಿನ ಸ್ಥಿತಿ ಆಗಲಿ ಅಷ್ಟೊಂದೀಗ ಪೂರಕವಾಗಿರೋದಿಲ್ಲ. ರವಿಯ ಒಂದು ತೊಂದರೆ ನಿಮಗೆ ಇರೋದಿಲ್ಲ, ಆದರೆ ಅಲ್ಲಿ ಚಂದ್ರ ಮತ್ತು ರಾಹುಗಳ ಒಂದು ಸ್ಥಿತಿ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಆ ಕಾರಣವಾಗಿ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚು ಬರುತ್ತೆ, ನಷ್ಟ ಆಗುತ್ತೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಕಷ್ಟಗಳಾಗುವಂಥದ್ದು, ನೀವು ಮಾಡುವಂಥ ವೃತ್ತಿ ಅಥವಾ ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ಅಥವಾ ಯಾರಾದರೂ ಮೂರನೇ ವ್ಯಕ್ತಿಗಳ ಮೂಲಕ ಅಥವಾ ವೀರನೇ ವ್ಯಕ್ತಿಗಳ ಮಾತುಗಳು ನಿಮಗೆ ನಷ್ಟ ಕಷ್ಟಗಳಾಗುವಂಥ ಸಾಧ್ಯತೆ. ಹಾಗಾಗಿ ಯಾವುದೇ ರೀತಿಯ ಹೂಡಿಕೆ ಮಾಡುವಾಗಲೂ, ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ಸ್ವಲ್ಪ ಹಣದ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಮೂರನೇ ವ್ಯಕ್ತಿಗಳ ಹೇಳಿಕೆ ಮೇಲೆ ನಿಮಗೇನಾದರೂ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥ, ನಿಮ್ಮ ಮೇಲೆ ಏನಾದರೂ ಅಂಥ ಸಸ್ಪೆನ್ಷನ್ಗಳು ಆಗುವಂಥದ್ದೆಲ್ಲ ಸಾಧ್ಯತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ಅದರ ಹೊರತು ಆರೋಗ್ಯದ ಬಗ್ಗೆ ಅಷ್ಟೇನು ಕಾಳಜಿ ಬೇಕಾಗಿಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ವೈಯಕ್ತಿಕ ವಿಚಾರವನ್ನು ಉತ್ತಮ ಇರುತ್ತೆ. ಆರ್ಥಿಕವಾಗಿ ಜೊತೆಗೆ ನಿಮ್ಮ ಒಂದು ಉದ್ಯೋಗದ ವಿಚಾರಕ್ಕೆ ಸ್ವಲ್ಪ ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ಕಟಕ ರಾಶಿಯವರು ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರ ಗಮನಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಈ ಸ್ತುತಿ ಸ್ತೋತ್ರಗಳನ್ನು ನೀವು ಸಹ ಹೇಳ್ಬೋದು ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಯಾಕಂದರೆ ನಿಮ್ಮ ರಾಶಿಯಿಂದ ಅಲ್ಲಿ 8ನೇ ಮನೆ ಆಗುತ್ತೆ. ಸಿಂಹದಿಂದ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಜರುಗುವಂಥ ಕಾರಣ ಅಲ್ಲಿ ಚಂದ್ರ ಮತ್ತು ರಾಹುಗಳು ನಿಮಗೆ ಅಷ್ಟಮದಲ್ಲಿರ್ತಾರೆ. ಜೊತೆಗೆ ಈ ಕಾಲದಲ್ಲಿ ರವಿ ಆಗಲಿ, ಕೇತು ಆಗಲಿ ಅಥವಾ ಇನ್ನಿತರ ಗ್ರಹಗಳು ನಿಮಗೆ ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ವಿಶೇಷವಾದ ಕಾಳಜಿ ಆರೋಗ್ಯದ ಮೇಲೆ ಬೇಕು.
ನಡವಳಿಕೆ ಮೇಲೆ ಬೇಕು, ಹಣಕಾಸಿನ ಮೇಲೆ ಬೇಕು, ನಿಮ್ಮ ಮನೋನಿಯಂತ್ರಣ ಬೇಕು. ಹಾಗಾಗಿ ಧನದ ಎಚ್ಚರಿಕೆ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು, ಅಥವಾ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು, ಆಕಸ್ಮಿಕವಾಗಿ ನಿಮ್ಮ ಉದ್ಯೋಗ ಹೊರಟೋಗುವಂಥದ್ದು, ಅಥವಾ ನೀವು ಮಾಡುವಂಥ ವ್ಯಾಪಾರ ಉದ್ಯಮದಲ್ಲಿ ಅದರಲ್ಲಿ ತುಂಬ ದೊಡ್ಡ ಮೊತ್ತ ನಷ್ಟ ಕಷ್ಟಗಳಾಗುವಂಥದ್ದು, ಅದು ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು, ಅಥವಾ ಆನ್ಲೈನಲ್ಲಿ ವಂಚನೆಗೊಳಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ತುಂಬ ಒಂದು ಎಚ್ಚರಿಕೆ ಬೇಕು. ಜೊತೆಗೆ ಆರೋಗ್ಯದ ವಿಚಾರವಾಗಿ ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ ಅಂತವರು ನಿಮ್ಮ ಆರೋಗ್ಯದ ಕಾಳಜಿ ತುಂಬ ಮಾಡಬೇಕು. ಯಾರಿಗೆ ಬಿ ಪಿನೋ, ಅಸ್ತಮನೋ, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇದ್ದಂಥವ್ರು ಕಾಲಕ್ಕೆ ಒಂದು ನಿಮ್ಮ ಮೆಡಿಸಿನ್ ತೆಗೆದುಕೊಳ್ಳೋದ್ರೆ ಪಥ್ಯ ಮಾಡೋದಿಲ್ಲ ಮಾಡಲೇಬೇಕಾಗುತ್ತೆ. ಇನ್ನು ಸಾಂಸಾರಿಕವಾಗಿ ಅಷ್ಟು ಉತ್ತಮ ಫಲಗಳು ವ್ಯಕ್ತವಾಗೋದಿಲ್ಲ. ಸಾಂಸಾರಿಕವಾಗಿಯೂ ನಿಮಗೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕಲಹವಾಗುವಂಥ ಬರುವಂಥ ಸಾಧ್ಯತೆ ಈ ಗ್ರಹಣದ ಬಳಿಕ ಬರ್ಬೋದಾಗಿದೆ. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ಈಗ ಕಾಣಿಸ್ಕೊಳ್ಬೋದು, ಅಥವಾ ಹಲ್ಲು ನೋವೆಲ್ಲ ಈಗ ಆರೋಗ್ಯವಂತರಿಗೆ ಸಹ ಕೆಲವೊಮ್ಮೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ನೀವು ಎಚ್ಚರವನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಈ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಸ್ವಲ್ಪ ನೇರವಾಗಿರುವ ಕಾರಣ ನೀವು ಕೊನೆಗೆ ಹೇಳುವಂಥ ಈ ಸ್ತುತಿ ಮಾರ್ಗ, ಸ್ತೋತ್ರ ಮಾರ್ಗ, ಪರಿಹಾರಗಳನ್ನು ಅನುಸರಿಸಬಹುದಾಗಿದೆ. ಮುಂದೆ ಕನ್ಯಾ ರಾಶಿಗೂ ಈಗ ಒಂದು ಗ್ರಹಣ ಏರ್ಪಡುವಂಥ ಗ್ರಹ ಸ್ಥಿತಿಗೂ ನಿಮಗೆ ವಿರುದ್ಧವಾದ ಒಂದು ದಿಕ್ಕಿನಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರ ಮತ್ತು ರಾಹುಗಳು ಇರುವಂಥ ಕಾರಣ ನಿಮಗೆ ಈ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮ ಹೆಚ್ಚಾಗಿ ಬರೋದು. ವಿಶೇಷವಾಗಿ ಆರೋಗ್ಯದ ಮೇಲೆ, ನಿಮ್ಮ ವೈಯಕ್ತಿಕ ವಿಚಾರದ ಮೇಲೆ ಬರ್ಬೋದು. ಆರೋಗ್ಯದಲ್ಲಿ ಈಗಲಾಗಿದ್ದಂಥ ಅನಾರೋಗ್ಯಗಳು ಹೆಚ್ಚಳ ಆಗುವಂಥದ್ದಾಗಲಿ, ಆರೋಗ್ಯ ಇದ್ದಕ್ಕಿದ್ದಂತೆ ಹಾಳೆ ಕೆಡುವಂಥದ್ದು, ಕೆಲವರಿಗೆ ಆಸ್ಪತ್ರೆ ವಾಸ ಮಾಡುವಂಥ ಒಂದು ಸಾಧ್ಯತೆಗಳು, ಅಥವಾ ಕೆಲವು ನಿಮಗೆ ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು, ಇದ್ದಕ್ಕಿದ್ದಂತೆ ಒಂದು ಕಸಿವಿಸಿ ಆಗುವಂಥದ್ದು, ಮನಸ್ಸಿನಲ್ಲಿ ಸಹ ಜೊತೆಗೆ ತನು ಮತ್ತು ಮನ ಎರಡರಲ್ಲೂ ಸಹ ನಿಮಗೆ ಕಸಿವಿಸಿ ಆಗುವಂಥ ಘಟನೆಗಳು ಜರುಗುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ, ಮನೋನಿಯಂತ್ರಣ ಬಗ್ಗೆ ಎಚ್ಚರ ಗಮನಿಸಬೇಕು. ಅಲ್ಲದೆ ಕೆಲವರಿಗೆ ಮನಸ್ಸಿನ ಒಂದು ಒತ್ತಡದ ಕಾರಣವಾಗಿ ಬಿ ಪಿ ಹೆಚ್ಚಳ ಆಗೋದಾಗಲಿ, ಮನಸ್ಸಿನ ಒತ್ತಡದ ಕಾರಣವಾಗಿ ಇನ್ನಿತರ ಒಂದು ಅನಾರೋಗ್ಯ ಸಮಸ್ಯೆಗಳು ತಲೆದರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಇನ್ನು ಈ ಕಾಲದಲ್ಲಿ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗೋದಾಗಲಿ, ನೀವು ಮಾಡುವಂಥ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಪ್ರಯತ್ನಗಳಿಗೆ ಈಗ ಫಲ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಗುರುಬಲ ನಿಮಗೆ ಇದೆ, ಆ ಗುರುಬಲದ ರಕ್ಷಣೆ ನಿಮಗೆ ಖಂಡಿತ ಕಾಪಾಡುತ್ತೆ. ಆದರೆ ಈ ಸಂಭವಿಸುವಂಥ ಗ್ರಹಣದ ಗ್ರಹಸ್ಥಿತಿಯ ಒಂದು ಫಲದಲ್ಲಿ ನಿಮಗೆ ಸ್ವಲ್ಪ ವ್ಯತಿರಿಕ್ತ ಫಲಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಕೊನೆಗೆ ಹೇಳುವಂಥ ಗ್ರಹಣಕ್ಕೆ ಸಂಬಂಧಿತವಾದ ಪರಿಹಾರ ಮಾರ್ಗವನ್ನು ಅಥವಾ ಈ ಸ್ತುತಿ ಸ್ತೋತ್ರಗಳನ್ನು ಹೇಳ್ಬೋದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ಈ ಒಂದು ಗ್ರಹಣದ ಚಂದ್ರನ ಮತ್ತು ರಾಹುವಿನ ಸ್ಥಿತಿ ಒಂದು ಉತ್ತಮಕರವಾಗಿದೆ. ಹಾಗಾಗಿ ಗ್ರಹಣದಿಂದ ಲಾಭ ಪಡೆಯುವಂಥ 3ನೇ ರಾಶಿ ತುಲಾರಾಶಿ ಆಗಿರುತ್ತೆ. ಈ ಗ್ರಹಣದಿಂದ ನಿಮಗೆ ಹೆಚ್ಚಿನ ಏನು ತೊಂದರೆಗಳು ಬರೋದಿಲ್ಲ, ಅದಕ್ಕೆ ನಿಮಗೆ ಪೂರಕವಾಗಿ ಲಾಭಗಳು ಬರ್ಬೋದು. ಆರೋಗ್ಯ ಸುಧಾರಣೆ ಆಗ್ಬೋದು, ಮನಸ್ಥಿತಿಗೆ ಸ್ವಲ್ಪ ಉತ್ತಮ ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಬರುವಂಥದ್ದು, ಹಿಂದೆ ನಿಮಗೆ ನಷ್ಟ ಆಗಿದ್ದಂಥ ಒಂದು ಫೀಲ್ಡಲ್ಲಿ ಈಗ ಹೆಚ್ಚಿನ ಲಾಭಗಳು ಬರುವಂಥದ್ದು, ಅಥವಾ ಆಕಸ್ಮಿಕವಾಗಿ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣಕಾಸು ಲಾಭ ಆಗುವಂಥದ್ದು, ಇನ್ವೆಸ್ಟ್ಮೆಂಟ್ಗಳಿಗೆ ಈಗ ಹೆಚ್ಚಿನ ಪ್ರತಿಫಲ ಬರುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಲಿ, ಅಥವಾ ಬೆಲೆ ಏರಿಕೆ ಒಂದು ಪ್ರಭಾವದಿಂದ ನಿಮಗೆ ಹೆಚ್ಚಿನ ಲಾಭ ಆಗುವಂಥ ಮುಂತಾದ ಆಕಸ್ಮಿಕವಾದ ಸಿಚುವೇಷನ್ಗಳಿಂದ ನಿಮಗೆ ಹೆಚ್ಚಿನ ಒಂದು ಹಣಕಾಸು ಹರಿವು ಆಗುತ್ತೆ. ಜೊತೆಗೆ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಒಂದು ವಿಚಾರಗಳ ಸಹ ನಿಮಗೆ ಲಾಭ ಆದಾಯ ಹೆಚ್ಚಳಾಗುತ್ತೆ. ವೈಯಕ್ತಿಕವಾಗಿ ನಿಮ್ಮ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕವಾದ ವಾತಾವರಣ ಚೆನ್ನಾಗಿ ಆಗುವಂಥದ್ದು, ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿ ಆಗುವಂಥ ಮುಂತಾದ ಹಲವಾರು ಶುಭ ಫಲಗಳು ಇವೆ. ಯಾವುದೇ ರೀತಿಯ ಕೆರುಕುಗಳು, ತೊಂದರೆಗಳು ನಿಮಗೆ ಬರೋದಿಲ್ಲ. ಹಾಗಾಗಿ ಗ್ರಹಣದಿಂದ ಹೆಚ್ಚಿನ ಒಂದು ಲಾಭ ಪಡೆದ 3ನೇ ರಾಶಿ ತುಲಾರಾಶಿ ಆಗಿರುತ್ತೆ. ಆಸಕ್ತಿ ಇದ್ದರೆ ನೀವು ಕೊನೆಗೆ ಹೇಳುವಂಥ ಪ್ರಾರ್ಥನೆ ಸ್ತುತಿ ಶ್ಲೋಕವನ್ನು ತುಲಾರಾಶಿಯವರು ಹೇಳ್ಕೊಳ್ಬೋದು. ಮುಂದೆ ವೃಶ್ಚಿಕ ರಾಶಿಗೆ ಈ ಒಂದು ಗ್ರಹಣದ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುತ್ತೆ, 5ನೇ ಸ್ಥಾನದಲ್ಲಿ ಈ ಚಂದ್ರ ಮತ್ತು ರಾಹುಗಳಿರೋದ್ರಿಂದ ಅಲ್ಲಿ ನಿಮಗೆ ಹಣಕಾಸಿಗೆ ಅಂತೇನು ತೊಂದರೆ ಇಲ್ಲ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು. ವೈಯಕ್ತಿಕ ಅಂದರೆ ಕೌಟುಂಬಿಕ ವಿಚಾರ, ಅಂದರೆ ಈ ತಂದೆ ಮಕ್ಕಳ ಮಧ್ಯೆ, ಜೊತೆಗೆ ಗಂಡ ಹೆಂಡತಿಯರ ಮಧ್ಯೆ, ಬಾಂಧವರ ಮಧ್ಯೆ ಒಂದು ನಿಮ್ಮ ರಿಲೇಷನ್ಶಿಪ್ಪಿಗೆ ಸ್ವಲ್ಪ ತೊಂದರೆಗಳು ಬರ್ಬೋದಾಗಿದೆ. ಅದೇ ರೀತಿ ನಿಮ್ಮ ಒಂದು ಮಿತ್ರರಾಗಲಿ, ಬಂಧುಗಳಾಗಲಿ ನಿಮ್ಮನ್ನೀಗ ದ್ವೇಷ ಮಾಡ್ತಾರೆ, ನಿಮ್ಮನ್ನು ವಿರೋಧಿಸಿದ್ದಾರೆ. ಜೊತೆಗೆ ನೀವು ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಅದರಿಂದ ಮೂಲಕ ಕಾನೂನು ತೊಡಕು ಬರೋದಾಗಲಿ, ಅದ್ರ ಮೇಲೆ ಕಾನೂನು ಕ್ರಮ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಯಾರು ಈ ವ್ಯಾಪಾರ ಉದ್ಯಮ ಅಥವಾ ವೃತ್ತಿಯನ್ನು ನಡೆಸ್ತಾರೆ, ಸ್ವಂತವಾದ ಉದ್ಯಮ ನಡೆಸ್ತಾರೋ ಅಲ್ಲಿನೂ ಹಾಗೆ ನಿಮಗೆ ಕಿರಿಯ ವ್ಯಕ್ತಿಗಳಿಂದ ಏನಾದ್ರು ತೊಂದರೆಗಳು ಬರುವಂಥದ್ದು, ಕಿರಿಯ ವ್ಯಕ್ತಿಗಳ ಮೂಲಕ ನಿಮ್ಮ ಮೇಲೆ ಕೇಸುಗಳಾಗುವಂಥದ್ದು, ಅಥವಾ ನಿಮ್ಮ ಮೇಲೆ ಅವರೇನಾದರೂ ವಿವಾದಾತ್ಮಕ ಹೇಳಿಕೆ, ಅಪಪ್ರಚಾರಗಳನ್ನು ನಡೆಸುವಂಥದ್ದು, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ಗೌರವಕ್ಕೆ ಅಲ್ಲಿ ತೊಂದರೆ ಬರುವಂಥ ಘಟನೆಗಳು ಜರಬಹುದಾಗಿದೆ. ಹಾಗಾಗಿ ಇಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಇನ್ನು ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಲಾಭಕ್ಕೆ, ಉದ್ಯಮಕ್ಕೆ ಅಷ್ಟೇನು ದೊಡ್ಡ ಒಂದು ತೊಂದರೆಗಳೇನು ಬರೋದಿಲ್ಲ, ಅವೆಲ್ಲವೂ ಯಥಾಸ್ಥಿತಿಯಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗವನ್ನು ವೃಶ್ಚಿಕ ರಾಶಿಯರು ಅನುಸರಣೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ತೊಂದರೆಗಳು ಇರೋದಿಲ್ಲ. ಮುಂದೆ ಧನುಸು ರಾಶಿಗೆ ಈ ಕಾಲದಲ್ಲಿ ಅಲ್ಲಿ ರವಿ ಚಂದ್ರರ ಒಂದು ಗಮನಿಸಿದಾಗ ಚಂದ್ರ ಮತ್ತು ರಾಹುಗಳು ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಆಗ್ತಾ ಇರುತ್ತೆ.
ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಆಗುವ ಗ್ರಹಣದಿಂದಾಗಿ ಕೆಲವೊಬ್ಬರಿಗೆ ಈಗ ಒಂದು ವೈಯಕ್ತಿಕ ವಿಚಾರದಲ್ಲಿ ಅಥವಾ ಬಾಂಧವ್ಯದ ವಿಚಾರದಲ್ಲಿ ಸ್ವಲ್ಪ ಕೊರತೆ ಬರೋದು. ನಿಮಗೆ ಹಣಕಾಸು ಅಥವಾ ನಿಮ್ಮ ಆರೋಗ್ಯಕ್ಕೆ ಅಂಥದ್ದೇನು ದೊಡ್ಡ ತೊಂದರೆಗಳು ಬರೋದಿಲ್ಲ. ಹಣಕಾಸು ಆರೋಗ್ಯ ಎಲ್ಲ ತೊಂದರೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ನಿಮ್ಮ ಒಂದು ವೈಯಕ್ತಿಕ ವಿಚಾರ, ಒಂದು ಬಂಧು ಬಾಂಧವರ ರಿಲೇಷನ್, ಗಂಡ ಹೆಂಡತಿ ರಿಲೇಷನ್, ತಂದೆ ಮಕ್ಕಳ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಇನ್ನಿತರ ಮಿತ್ರರ ಜೊತೆಗೆ ರಿಲೇಷನ್ಶಿಪ್ ಈಗ ಹದಗೆಡ್ಬೋದು. ಅಲ್ಲಿ ಏನಾದರೂ ಒಂದು ಕಳಂಕಗಳು ಬರುವಂಥದ್ದು, ನಿಮ್ಮ ಮೇಲೆ ಏನಾದರೂ ಅಪವಾದಗಳು ಬರುವಂಥದ್ದು, ಅಥವಾ ನೀವು ಮಾಡದಿದ್ದಂಥ ಒಂದು ಅಪರಾಧ ನಿಮ್ಮ ಮೇಲೆ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಬಂಧುಗಳ ಜೊತೆಗೆ, ರಿಲೇಟಿವ್ಗಳ ಜೊತೆಗೆ, ಮಿತ್ರರ ಜೊತೆಗೆ ನಿಮ್ಮ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಬೇಕು. ಅದರ ಹೊರತು ಹೆಚ್ಚಿನೇನು ಅಡೆತಡೆಗಳು ಇರುವುದಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಕೊನೆಗೆ ಹೇಳುವಂಥ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಮಂತ್ರನ ಹೇಳ್ಬೋದಾಗಿದೆ. ಮುಂದೆ ಮಕರ ರಾಶಿ. ಈ ಗ್ರಹಣದಿಂದ ಸ್ವಲ್ಪ ಉತ್ತಮ ಫಲವನ್ನು ಪಡೆಯುವಂಥ ಕೊನೆಯ ಹಾಗೂ 4ನೇ ರಾಶಿ ಮಕರ ರಾಶಿ ಆಗಿರುತ್ತೆ. ಸಾಡೆಸಾತಿಯ ಪೀಡೆಯಿಂದ ನೊಂದವರಿಗೆ ಈ ಬಾರಿಯ ಈ ಗ್ರಹಣ ಫಲದಿಂದ ಸ್ವಲ್ಪ ಉತ್ತಮ ಫಲ ನಿಮಗೆ ಖಂಡಿತ ಬರ್ತಾ ಇರುತ್ತೆ. ಅಲ್ಲಿ ಚಂದ್ರ ಮತ್ತು ರಾಹು ಇರುವಂಥ ನಿಮಗೆ ತೃತೀಯ ಸ್ಥಾನ, ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿರುವ ಕಾರಣ ಅಲ್ಲಿ ಚಂದ್ರ ಮತ್ತು ರಾಹುಗಳು ನಿಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡೋದಿಲ್ಲ, ಅಥವಾ ಚಂದ್ರನಿಗೆ ಮತ್ತು ರಾಹುವಿಗೆ ಬಂದಂಥ ಒಂದು ವೈರುಧ್ಯಗಳು ನಿಮಗೆ ಏನೋ ತೊಂದರೆಗಳು ಮಾಡೋದಿಲ್ಲ. ನಿಮಗೆ ವಿಶೇಷವಾಗಿ ಜಯ ಲಾಭಗಳು ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಹಣಕಾಸಿನ ಲಾಭ ಆಗುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ದೊಡ್ಡ ಮೊತ್ತದ ಹಣ ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಕೌಟುಂಬಿಕ ವಿವಾದ, ಆಸ್ತಿ ವಿವಾದಗಳು ಈಗ ಬಗೆಹರಿದು ಅದರ ಮೂಲಕ ನಿಮಗೆ ಸಿಗಬೇಕಾದ ಆಸ್ತಿ ಪಾಲು ಅಥವಾ ಇನ್ನಿತರ ಹಣದ ಪಾಲು ನಿಮಗೆ ಸಿಗುವಂಥದ್ದು, ಬಂಧು ಬಾಂಧವರು ನಿಮಗೆ ಈಗ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಕಾಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ನೀವು ಹೂಡಿಕೆ ಮಾಡಿದ ಹಣ ಹಿಂಗೆ ಮರಳಿ ಬರುವಂಥದ್ದು, ಅಥವಾ ಹಿಂದೆ ನೀವು ಯಾರಿಗೆ ಕೊಟ್ಟಂಥ ಸಾಲ ಆಗಲಿ ಇನ್ನಿತರ ಹಣ ಆಗಲಿ ಅದು ನಿಮಗೆ ಆಕಸ್ಮಿಕವಾಗಿ ಅವರಿಗೆ ವಾಪಸ್ ತಂದು ಕೊಡುವಂಥದ್ದು. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಸಹೋದರ ಸಹೋದರಿಯರ ಮಧ್ಯೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಅನೇಕ ರೀತಿಯ ಉದ್ಯಮ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಈಗ ಮಕರ ರಾಶಿಗೆ ತುಂಬ ಲಾಭಗಳು ಬರುವಂಥದ್ದು, ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಟ್ಟು ಯಾತ್ರೆ ಹೊಡುವಂಥದ್ದು, ಪ್ರವಾಸ ಹೊಡುವಂಥದ್ದು, ಪ್ರಯಾಣ ಮಾಡುವಂಥ ಅವಕಾಶಗಳು ಬರುತ್ತವೆ. ಕೆಲವರಿಗೆ ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗ ಅವಕಾಶ, ವಿದೇಶದ ಹುದ್ದೆ ಅವಕಾಶ ಬರ್ಬೋದು. ಯುವಕರಿಗೆ, ಸಾಧಕರಿಗೆ ಅಥವಾ ಇನ್ನಿತರ ಕ್ರೀಡಾಪಟುಗಳು ಮುಂತಾದವರಿಗೆ ಹೊಸ ಅವಕಾಶಗಳು ಬರುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳು ಮಕರ ರಾಶಿಯ ಎಲ್ಲ ವರ್ಗದವರಿಗೆ ಈ ಗ್ರಹಣದ ಬಳಿಕ ಸಿದ್ಧಿಯಾಗುತ್ತೆ. ಹಾಗಾಗಿ ನೀವು ಹೆಚ್ಚಿನ ಆತಂಕ ಭಯಪಡುವಂಥದ್ದಿಲ್ಲ. ಇನ್ನು ಕೆಲವೊಬ್ಬರಿಗೆ ಈ ಕಾಲದಲ್ಲಿ ನಿಮಗೆ ನಿಮ್ಮ ಒಂದು ಆಪ್ತರು ಅಥವಾ ನಿಮ್ಮ ಒಂದು ಹತ್ತಿರದ ಒಂದು ಬಂಧುಗಳ ಒಂದು ಏನಾದರೂ ಒಂದು ಅವರಿಂದ ನಿಮಗೆ ನಕಾರಾತ್ಮಕ ಒಂದು ರಿಮಾರ್ಕ್ಗಳು ಬರ್ಬೋದು. ಅದಕ್ಕೆ ಬನ್ನಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮ್ಮ ಮೇಲೆ ಒಂದು ಆರೋಪಗಳು ಬರೋದಾಗಲ್ಲ, ಸುಳ್ಳು ಆರೋಪ ಬರೋದಾಗಲಿ, ಅಥವಾ ಯಾರೋ ಒಂದು ನಿಮಗೆ ಒಳ್ಳೆಯದಾಗ್ತಿದ್ದರೆ ನಿಮ್ಮ ಮೇಲೆ ಒಂದು ಕೆಟ್ಟ ಒಂದು ರಿಮಾರ್ಕನ್ನು ಮಾಡೋದು, ಅವೆಲ್ಲ ಮಾಡ್ಬೋದು. ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಗ್ರಹಣದಿಂದ ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸ್ತುತಿ ಸ್ತೋತ್ರ ಅಥವಾ ಇನ್ನಿತರ ಮಂತ್ರಗಳನ್ನು ಪಠನೆ ಮಾಡ್ಬೋದು. ಮುಂದೆ ಕುಂಭರಾಶಿಗೆ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ನಿಮ್ಮ ಸಮೀಪದ ರಾಶಿಯಲ್ಲಿ, ನಿಮ್ಮ ರಾಶಿಯಲ್ಲಿ ಶನಿ ಮಹಾರಾಜರಿದ್ದಾರೆ. ನಿಮ್ಮ ಪಕ್ಕದ ರಾಶಿ ಮೀನದಲ್ಲಿ ಅಲ್ಲಿ ಗ್ರಹಣ ನಡೀತಾ ಇರುತ್ತೆ. ಹಾಗಾಗಿ ಧನಸ್ಥಾನದಲ್ಲಿ ಚಂದ್ರ ರಾಹುಗಳಿರುವ ಕಾರಣ ನಿಮಗೆ ಆರ್ಥಿಕ ಹೊಡೆತಗಳು ಬೀಳ್ಬೋದು. ಗ್ರಹಣದ ಬಳಿಕ ಆರ್ಥಿಕ ಹೊಡೆತ ಬೀಳೋದು, ಹಣಕಾಸು ನಷ್ಟ ಆಗುವಂಥದ್ದು, ಮಾಡುವಂಥ ವೃತ್ತಿ ಉದ್ಯೋಗಕ್ಕೆ ತೊಂದರೆ ಬರುವಂಥದ್ದು, ಅಥವಾ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು, ಉದ್ಯೋಗ ಹೊರಟೋಗ್ಬೋದು, ಅಥವಾ ಮಾಡುವಂಥ ಉದ್ಯಮವನ್ನು, ವ್ಯಾಪಾರವನ್ನು ಯಾವುದೇ ಒಂದು ದುರುದ್ದೇಶದ ಕಾರಣವಾಗಿ ಅದನ್ನು ಮುಚ್ಚುಗಡೆ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು. ಕೂಡಿಟ್ಟ ಹಣವನ್ನು ಯಾವುದೇ ರೀತಿಯ ಬೇರೆ ಉದ್ದೇಶಗಳಿಗೆ, ಉದಾಹರಣೆಗೆ ಯಂತ್ರ ವಾಹನ ರಿಪೇರಿ ಬರುವಂಥದ್ದು, ಆಸ್ಪತ್ರೆಗಳ ಖರ್ಚು ಬರುವಂಥದ್ದು ಮುಂತಾದ ಕಾರಣಗಳಿಗಾಗಿ, ಅನಪ್ರಿಯ ಕಾರಣಕ್ಕಾಗಿ ಆ ಹಣವನ್ನು ನೀವು ಈಗ ತೆಗೆಯುವಂಥ ಪ್ರಮೇಯಗಳು ಬರುತ್ತದೆ. ಜೊತೆಗೆ ನಿಮಗೆ ಹಿಂದೆ ನಿಮ್ಮಿಂದ ಸಹಾಯ ಪಡೆದಂಥ ವ್ಯಕ್ತಿಗಳಿಗೆ ನಿಮಗೆ ವಿರುದ್ಧವಾಗಿ ವರ್ತಿಸೋದು, ಅಥವಾ ಅವರು ನೀವು ಅವರಿಗೆ ಹಣ ಕೊಟ್ಟಿರ್ತೀರ, ಆ ಹಣವನ್ನು ಕೇಳಿದಾಗ ಅವರಿಗೆ ಕೊಡದೇ ಇರುವಂಥದ್ದು ಮುಂತಾದ ಹಲವಾರು ಕಾರಣಗಳಿಂದ ನಿಮಗೆ ಹತಾಶೆ, ನಿರಾಶೆಗಳಾಗುತ್ತೆ. ಹಣಕಾಸಿನ ಒಂದು ಕೊರತೆಗಳಾಗುತ್ತೆ, ಸಾಲ ಮಾಡುವಂಥ ಪ್ರಮೇಯ, ಅಥವಾ ಕೆಲವೊಮ್ಮೆ ಸಾಲಕ್ಕೂ ಹಣ ನಿಮಗೆ ಸಾಲಗಳು ಸಿಗದೇ ಇರುವಂಥದ್ದು. ಈ ರೀತಿ ಹಣಕಾಸಿನ ತುಂಬ ಒಂದು ಏರುಪೇರುಗಳಾಗ್ಬೋದು. ಹಾಗಾಗಿ ತುಂಬ ಒಂದು ಹಣಕಾಸಿನ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ ಯಾವುದೇ ಕಾರಣಕ್ಕೆ ಈಗ ಉದ್ಯೋಗ ಬಿಡೋದಾಗಲಿ, ಉದ್ಯೋಗ ಬದಲು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಅದರಿಂದ ನಿಮಗೆ ಬೇಗನೆ ಉದ್ಯೋಗ ಸಿಗಲಿಕ್ಕೆ ಅಥವಾ ಬದಲಿ ಉದ್ಯೋಗ ಸಿಗಲಿಕ್ಕೆ ಕಷ್ಟ ನಷ್ಟಗಳಾಗುತ್ತೆ. ಅಥವಾ ಯಾವುದೇ ರೀತಿ ಇರುವಂಥ ಉದ್ಯಮವನ್ನು ಈಗ ಚೇಂಜ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಹೊಸದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಸ್ಟಾರ್ಟಪ್ ಮಾಡಲಿಕ್ಕೆ ಕೈ ಹಾಕಲಿಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಸಾಡೆಸಾತಿಯ ಭೀಕರ ಪ್ರಭಾವ, ಗ್ರಹಣದ ಭೀಕರ ಪ್ರಭಾವ ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ತುಂಬ ಒಂದು ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಹ ತುಂಬ ಕಾಳಜಿ ಬೇಕು. ಜೊತೆಗೆ ವಾಹನ ಚಲಾವಣೆ, ಡ್ರೈವಿಂಗ್ ಮಾಡುವಾಗ, ರೈಡಿಂಗ್ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ವಾಹನಗಳಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಯಂತ್ರಗಳನ್ನು ನಡೆಸುವಂಥವ್ರು, ಯಂತ್ರ ಉಪಕರಣ ನಡೆಸುವಾಗಲೂ ತುಂಬ ಒಂದು ಸೇಫ್ಟಿ ಪ್ರಿಕಾಷನ್ನು ಖಂಡಿತ ಗಮನಿಸಬೇಕಾಗುತ್ತೆ. ಹಾಗಾಗಿ ತನು ಮನ ಧನದ ಎಚ್ಚರಿಕೆ ಖಂಡಿತ ಕುಂಭರಾಶಿಯವರಿಗೆ ಈ ಗ್ರಹಣದ ಬಳಿಕ ಬೇಕಾಗುತ್ತೆ. ಗ್ರಹಣದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ತುಂಬ ಜಾಸ್ತಿ ಇರುತ್ತೆ. ಕೊನೆಗೆ ಹೇಳುವಂಥ ಈ ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಪರಿಹಾರ ಮಾರ್ಗಗಳನ್ನು ಅನುಸಾರ ಮಾಡ್ಬೋದಾಗಿದೆ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿಗೆ ಈ ಗ್ರಹಣದ ಪ್ರಭಾವವನ್ನು ಗಮನಿಸಿದಾಗ ನಿಮ್ಮ ರಾಶಿಗೆ ನಿಮ್ಮ ಜನ್ಮದಲ್ಲೇ ನಡೆಯುವಂಥದ್ದು. ಹಾಗಾಗಿ ಈ ಗ್ರಹಣದ ಒಂದು ಹೆಚ್ಚಿನ ಪರಿಣಾಮ, ಅಡ್ಡ ಪರಿಣಾಮ ಮೀನರಾಶಿಗೆ ಖಂಡಿತ ಇರುತ್ತೆ. ಅಲ್ಲದೆ ಸಾಡೆಸಾತಿಯ ಭೀಕರ ಪ್ರಭಾವ ನಿಮಗೆ ಇರುತ್ತೆ. ಇತರ ಯಾವುದೇ ಗ್ರಹಗಳು ನಿಮಗೆ ಸಪೋರ್ಟ್ ಆಗಿಲ್ಲ. ಶನಿ, ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರುವಂಥ ಒಂದು
ಗಂಭೀರವಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಕಾಲದಲ್ಲಿ ಮೀನರಾಶಿಯವರು ತನುಮಾನ ಧನದ ಎಚ್ಚರಿಕೆ ಖಂಡಿತ ಬೇಕು. ಹಣಕಾಸಿನ ಕೊರತೆ, ಹಣಕಾಸಿನ ನಷ್ಟ ಆಗ್ಬೋದು. ಉದ್ಯೋಗದಲ್ಲಿವರಿಗೆ ಉದ್ಯೋಗಕ್ಕೆ ತೊಂದರೆಗಳು ಬರ್ಬೋದು. ವ್ಯಾಪಾರದಲ್ಲಿವರಿಗೆ ವ್ಯಾಪಾರ ನಷ್ಟ ಆಗ್ಬೋದು. ಉದ್ಯಮ ನಡೆಸುವವರಿಗೆ ನಾನಾ ರೀತಿಯ ಸವಾಲುಗಳು, ಸಂಕಷ್ಟಗಳು ಸರ್ಕಾರದಿಂದ ಅಥವಾ ಇನ್ನಿತರ ಮೂಲಗಳಿಂದ ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರ್ಬೋದು. ಇನ್ನೇನಾದ್ರು ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ, ಗಂಡ ಹೆಂಡತಿಯರ ಮಧ್ಯೆ ಬಾಂಧವ್ಯದಲ್ಲಿ ಕೊರತೆ, ಗಂಡನಿಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿ ಗಂಡ ಮೇಲೆ ಸಂಶಯಗಳು, ಅನುಮಾನಗಳು ಬರುವಂಥದ್ದು, ಅದು ಈಗಾಗಲೇ ಇದ್ದಂತೆ ನಿಮ್ಮ ಸಣ್ಣ ಪುಟ್ಟ ವಿವಾದಗಳು ಅದು ವಿಚ್ಛೇದನದವರೆಗೆ ಹೋಗುವಂಥ ಅಂಥ ಗಲಾಟೆಗಳು ಆಗುವಂಥದ್ದಾಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ನಿಮ್ಮ ಒಂದು ವೈಯಕ್ತಿಕ ಮೇಲೆ ಆರೋಪಗಳು ಬರುವಂಥದ್ದು, ವೈಯಕ್ತಿಕ ಅಂದರೆ ನಿಮ್ಮ ಒಂದು ಪರ್ಸನಾಲಿಟಿ ಮೇಲೆ ಬೇರೆ ಬೇರೆ ಆರೋಪಗಳು ಬರುವಂಥದ್ದು, ಅದು ಅನೈತಿಕ ಸಂಬಂಧದ ಒಂದು ಲಿಂಕ್ಗಳು ನಿಮಗೆ ಬರುವಂಥಲ್ಲ ಸಾಧ್ಯತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಮಾತು, ನಡವಳಿಕೆ, ತನು, ಮನ, ಧನ, ಆರೋಗ್ಯ ಎಲ್ಲವನ್ನು ನೀವು ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳದೆ ಕೆಲಸಕ್ಕೆ ಕೈ ಹಾಕಬೇಡಿ. ಅಥವಾ ಯಾವುದೇ ರೀತಿಯ ಒಂದು ವಿವಾದಗಳಿಗೆ ಅಥವಾ ಇನ್ನಿತರ ಒಂದು ಕಲಹಗಳಿಗೆ ನೀವು ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಅದೇ ರೀತಿ ನಿಮ್ಮದಲ್ಲದ ವಿಚಾರಗಳಿಗೆ ನೀವು ತಲೆ ಹಾಕೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳಿಗೆ ಜಾಮೀನು ಕೊಡೋದಾಗಲಿ, ಶ್ಯೂರಿಟಿ ಆಗೋದೆಲ್ಲ ಮಾಡುವಂಥದ್ದು ಒಳ್ಳೆಯದಲ್ಲ. ಅಥವಾ ದುಂದು ವೆಚ್ಚ, ದುರುಪಯೋಗ, ದುಶ್ಚಟಗಳಿಂದ ಖಂಡಿತ ದೂರ ಇರಬೇಕಾಗಿದೆ. ಅಂಥ ದುರುಪಯೋಗ, ದುಂದು ವೆಚ್ಚಗಳಿಂದ ನಿಮಗೆ ಅದು ಕುತ್ತಾಗುವಂಥ ಸಾಧ್ಯತೆ. ಇನ್ನು ಆರೋಗ್ಯಕ್ಕೆ ಮಾರಕವಾಗುವಂಥ ಯಾವುದೇ ರೀತಿಯ ಚಟಗಳನ್ನಾಗಲಿ ಅಥವಾ ಹವ್ಯಾಸಗಳನ್ನು ದೂರ ಇರಬೇಕು. ನಿಮ್ಮ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯನ್ನು ಈಗ ಕರೆಕ್ಷನ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜೀವನ ಶೈಲಿಯಿಂದ ಬರ್ಬೋದಾದ ಕೆಲವು ರೋಗಗಳು ಈಗ ನಿಮಗೆ ಅಂಟಿಕೊಳ್ಬೋದು. ಉದಾಹರಣೆಗೆ ಶುಗರು, BP, ಹಾರ್ಟ್ ಪ್ರಾಬ್ಲಮ್ ಇವೆಲ್ಲ ಹೇಳ್ತಾರೆ ಈಗ ವೈದ್ಯರು ನಿಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಹಾಗಾಗಿ ಯಾರ್ಯಾರಿಗೆ ಜೀವನ ಶೈಲಿಗೆ ಒಂದು ಬರುವಂಥ ರಿಸ್ಕ್ಗಳೆಲ್ಲ ಇರ್ತವೆ ಅಂಥವರು ಜೀವನ ಶೈಲಿಯನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. ಉತ್ತಮವಾದ ಆಹಾರ ಸೇವನೆ, ಸಾತ್ವಿಕ ಆಹಾರ ಸೇವನೆ, ಆರೋಗ್ಯ ರಕ್ಷಣೆ ಸಂಬಂಧ ಯೋಗಾಭ್ಯಾಸ, ಜಿಮ್ಮಿಗೆ ಹೋಗೋದು, ವ್ಯಾಯಾಮ, ನಡಿಗೆ, ವಾಕಿಂಗು ಅಥವಾ ಸ್ವಿಮ್ಮಿಂಗ್ ಏನಾದರೂ ಇದ್ದರೆ ಆರೋಗ್ಯಕರ ಜೀವನ ಶೈಲಿಗೆ ನೀವು ಸ್ವಿಚ್ ಓವರ್ ಆಗಬೇಕಾಗತ್ತೆ. ಹಾಗಾಗಿ ಇವೆಲ್ಲವೂ ಈ ಮೀನ ರಾಶಿಯವರಿಗೆ ಗ್ರಹಣದಿಂದ ತುಂಬ ಅಡ್ಡ ಪರಿಣಾಮ, ಕೆಟ್ಟ ಪರಿಣಾಮ ಇರುತ್ತೆ. ಯಾವುದೇ ರೀತಿಯ ರಿಸ್ಕ್ ತಗೊಳ್ಳಕ್ಕೆ ಹೋಗಬೇಡಿ. ಅಥವಾ ಗ್ರಹಣದ ಆಸುಪಾಸಿನಲ್ಲಿ ಯಾವುದೇ ರೀತಿಯನ್ನು ಸ್ಟಾರ್ಟ್ ಮಾಡೋದಾಗಲಿ, ಓಪನಿಂಗ್ ಮಾಡೋದಾಗಲಿ, ಅಥವಾ ಕೊಡುಕೊಳ್ಳೋದಾಗಲಿ, ಅಥವಾ ಇನ್ನೇನಾದರೂ ಆರಂಭ ಮಾಡೋದಾಗಲಿ ಈಗ ಅಷ್ಟೊಂದು ಒಳ್ಳೆಯದಲ್ಲ. ಈ ಗ್ರಹಣದ ಬಳಿಕ ಇನ್ನೊಂದು ಗ್ರಹಣವೂ ಬರುತ್ತೆ, ಅದರ ಪರಿಣಾಮ ನಿಮಗೆ ಅಷ್ಟು ಉತ್ತಮ ಬರಲ್ಲ. ಅಂದರೆ ಸೂರ್ಯಗ್ರಹಣ ಸಹ ಬರಲಿಕ್ಕಿದೆ. ಹಾಗಾಗಿ ಮೀನರಾಶಿಯವರು ಈ ಗ್ರಹಣದಿಂದ ಆಗುವಂಥ ಪರಿಣಾಮದ ಬಗ್ಗೆ ತುಂಬ ಎಚ್ಚರಿಕೆ, ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಇಲ್ಲಿವರೆಗೆ ಈ 12 ರಾಶಿಗಳಿಗೆ ಸಂಬಂಧಪಟ್ಟ ಗ್ರಹಣದ ಪ್ರಭಾವವನ್ನು, ಫಲವನ್ನು ಹೇಳಿದ್ದಾಗಿದೆ. ಇನ್ನು ಇದರ ಬಳಿಕ ಈ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಹೇಗೆ ನಿವಾರಣೆ ಮಾಡುವುದು ಅಥವಾ ಅದಕ್ಕೆ ಸೂಕ್ತ ಪರಿಹಾರವನ್ನು, ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾಗಿರುತ್ತೆ. ಹಿಂದೆ ನಮ್ಮ ಋಷಿ ಮುನಿಗಳ ಮಾರ್ಗದರ್ಶನ ಅವರು ಕೊಟ್ಟಂತಹ ಸರಳವಾದ ಪರಿಹಾರ, ಇದನ್ನು ಯಾರೂ ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಭಕ್ತಿ ಮಾರ್ಗವೇ ಸರ್ವಶ್ರೇಷ್ಠವಾಗಿರುತ್ತೆ. ವಿಶೇಷವಾಗಿ ಈ ಗ್ರಹಣದ ಕಾಲದಲ್ಲಿ ಬರುವಂಥ ಅಡ್ಡ ಪರಿಣಾಮದಲ್ಲಿ ಅಲ್ಲಿ ಶಿವ ಮತ್ತು ನಾರಾಯಣ ಅಂದರೆ ವಿಷ್ಣು ಮತ್ತು ಆ ಒಂದು ಶಿವನ ಭಕ್ತಿಯನ್ನು ಮಾಡುವಂಥ ಸೂಚನೆ ಮಾಡಿದ್ದಾರೆ. ಹಾಗಾಗಿ ಆ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರ, ಯಾವುದೇ ಶ್ಲೋಕವನ್ನು ಹೇಳ್ಬೋದು. ಕನಿಷ್ಠ ಪಕ್ಷ ಓಂ ನಮಃ ಶಿವಾಯನೋ ಅಥವಾ ನಮಃ ಶಿವ ಷಡಾಕ್ಷರ ಮಂತ್ರ ಅಥವಾ ಪಂಚಾಕ್ಷರ ಮಂತ್ರ ಅಂತ ಹೇಳ್ತಾರೆ. ಆ ಮಂತ್ರವನ್ನು ನೀವು 108 ಬಾರಿ ಗ್ರಹಣದ ದಿನ ಆಗಲಿ, ಗ್ರಹಣದ ಹಿಂದೆ ಮುಂದಿನ ದಿನಗಳಲ್ಲಿ ಅಥವಾ 3 ದಿನಗಳು, ಗ್ರಹಣದಿಂದ 3 ದಿನಗಳವರೆಗೆ ಪಠನೆ ಮಾಡಿ. ಅಥವಾ ಆಸಕ್ತಿ ಇದ್ದರೆ, ಸಾಧ್ಯತೆ ಇದ್ದರೆ ಗ್ರಹಣದಿಂದ ಒಂದು ಮಂಡಲ ಅಂದರೆ 45 ದಿನಗಳಿಗೂ ಒಂದು ವ್ರತ ಥರ ಮಾಡಿ ಆ ಶಿವನಾಮ ಸ್ಮರಣೆ ಮಾಡ್ಬೋದು. ಅಥವಾ ನಾರಾಯಣನ ಭಕ್ತಿ ಉಳ್ಳವರು ನಾರಾಯಣ ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ, ಅಥವಾ ಹರೇ ರಾಮ್ 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 ಹರೇ, ಹರೇ ಕೃಷ್ಣ 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 ಹರೇ ಮುಂತಾದ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರವನ್ನು ನೀವು 108 ಬಾರಿ ಆಗಲಿ ಅದನ್ನು ಗ್ರಹಣದಿಂದ ಹಿಂದೆ ಮುಂದಿನ 2-3 ದಿವಸಗಳಲ್ಲಿ, ಜೊತೆಗೆ ಸಾಧ್ಯತೆ ಇದ್ದರೆ 45 ದಿನಗಳಿಗೂ ನಾರಾಯಣನ ಮಂತ್ರವನ್ನು ಪಠನೆ ಮಾಡ್ಬೋದು. ಅದೇ ರೀತಿ ಈ ಒಂದು ನವಗ್ರಹಗಳ ಸ್ತೋತ್ರ, ಸೂರ್ಯನಿಗೆ ಸಂಬಂಧಪಟ್ಟ ಸ್ತೋತ್ರ, ಆದಿತ್ಯ ಸ್ತೋತ್ರ ಇವೆಲ್ಲ ನಿಮ್ಮ ಆಸಕ್ತಿಗೆ ಬಿಟ್ಟ ವಿಚಾರ, ನಿಮ್ಮ ಒಂದು ಸಮಯ ಅವಕಾಶಕ್ಕೆ ಬಿಟ್ಟಂಥ ವಿಚಾರ, ಅದನ್ನು ನೀವು ಪಠನೆ ಮಾಡ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ದೇವರ ಅಷ್ಟೋತ್ತರ 108 ನಾಮಗಳಿರ್ತವೆ, ಅದನ್ನು ಪಠನೆ ಮಾಡ್ಬೋದು. ನವಗ್ರಹಗಳ ಒಂದು ಸ್ತೋತ್ರವನ್ನು ಪಠನೆ ಮಾಡೋದು, ನವಗ್ರಹಗಳ ಪೀಡಾ ಸ್ತೋತ್ರ ಪಠನೆ ಮಾಡ್ಬೋದಾಗಿದೆ. ಈ ರೀತಿ ಹಲವಾರು ಈ ಭಕ್ತಿ ಮಾರ್ಗದಲ್ಲಿ ಹಲವಾರು ದಾರಿಗಳಿವೆ, ಅದನ್ನು ನೀವು ಪಠನೆ ಮಾಡ್ಬೋದು. ಅಥವಾ ಈ ಗ್ರಹಣದ ಆಸುಪಾಸಿನ ದಿನಗಳಲ್ಲಿ ಅಥವಾ ಶನಿವಾರ ಅಥವಾ ಭಾನುವಾರ ಆಗಲಿ, ಸೋಮವಾರ ಆಗಲಿ 3 ದಿನಗಳಲ್ಲಿ ಯಾವುದೋ ಒಂದು ದಿನಗಳಲ್ಲಿ ನೀವು ಅಲ್ಲಿ ದೇವಾಲಯಗಳಿಗೆ ಸಂದರ್ಶನ ಮಾಡಿ, ವಿಶೇಷವಾಗಿ ದೇವಾಲಯಗಳಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡೋದು, ಅಭಿಷೇಕ ಮಾಡೋದು, ಶಿವನಿಗೆ ರುದ್ರಾಭಿಷೇಕ ಮಾಡಿಸುವಂಥದ್ದು, ವಿಷ್ಣುವಿಗೆ ಏನಾದರೂ ಈ ತುಳಸಿ ಮಾಲೆಗಳನ್ನು ಕೊಡೋದು, ಆಂಜನೇಯ ಸ್ವಾಮಿ, ಹನುಮಾನ್ ದೇವಾಲಯಗಳಿಗೆ ಸಂದರ್ಶನ ಮಾಡಿ ಅಲ್ಲಿ ದೀಪದ ಎಣ್ಣೆಯನ್ನು ಕೊಡುವಂಥದ್ದು ಇತ್ಯಾದಿಗಳನ್ನು ಮಾಡೋದು, ದೇವಾಲಯಗಳಲ್ಲಿ ಏನೋ ದಾನ ಧರ್ಮಗಳನ್ನು ಮಾಡುವಂಥದ್ದು, ಇವೆಲ್ಲ ಒಂದು ಉತ್ತಮವಾದ ಪ್ರಕ್ರಿಯೆ ಆಗಿರುತ್ತೆ. ಅಲ್ಲದೆ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಮಂತ್ರಗಳು, ಶ್ಲೋಕಗಳಿವೆ, ಅದನ್ನು ಆಸಕ್ತಿ ಇದ್ದರೂ ಅದನ್ನು ಸಹ ಹೇಳ್ಕೊಳ್ಬೋದು. ಅದು 3 ಮಂತ್ರಗಳು ಬರುತ್ತೆ. ಒಂದು ಇಂದ್ರನಿಗೆ ಸಂಬಂಧಪಟ್ಟು, ಯಮಧರ್ಮಕ್ಕೆ ಸಂಬಂಧಪಟ್ಟ, ಜೊತೆಗೆ ಒಂದು ಅಲ್ಲಿ ಪಿನಾಕಧಾರಿ ಒಂದು ರುದ್ರನಿಗೆ ಸಂಬಂಧಪಟ್ಟ ಮಂತ್ರ ಬರುತ್ತೆ, ಅದನ್ನು ನೀವು ಹೇಳ್ಕೊಳ್ಬೋದಾಗಿದೆ. ಆ 3 ಮಂತ್ರಗಳು ಈ ಥರ ಬರುತ್ತೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತು. ಅದು ಈ ಇಂದ್ರನ ವಜ್ರಧರ ಅಂದರೆ ದೇವೇಂದ್ರನ ಸಂಬೋಧಿಸಿ ಮಾಡುವಂತಹ ಈ ಮಂತ್ರ ಆಗಿರುತ್ತೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತು. ಈ ಮಂತ್ರವನ್ನು ನೀವು 1 ಬಾರಿ ಆಗಲಿ 3 ಬಾರಿ ಆಗಲಿ ಇದನ್ನು ಹೇಳುವಂಥದ್ದು ಉತ್ತಮವಾದದ್ದು ಆಯ್ಕೆ. ಗ್ರಹಣದ ದಿನ ಎಂದು ಹೇಳ್ಕೊಳ್ಬೋದು, ಗ್ರಹಣದ ಮುಂದಿನ ದಿನ ಹೇಳ್ಕೊಳ್ಬೋದು, ಅಥವಾ ಹಿಂದಿನ ದಿನ ಆ ದಿನವೂ ಹೇಳ್ಕೊಳ್ಬೋದು.
ಹಾಗಾಗಿ 18ರಂದು ಅಥವಾ 17ರ ರಾತ್ರಿ ಅಥವಾ 18ರಂದು ಬೆಳಗಿನ ಜಾವ ಈ ಮಂತ್ರವನ್ನು ಹೇಳ್ಕೊಳ್ಬೋದು. ಅದೇ ರೀತಿ ಇನ್ನೊಂದು ಮಂತ್ರ ಬರುತ್ತೆ, ಅದು ಯಮನಿಗೆ ಸಂಬಂಧಪಟ್ಟ ಮಂತ್ರ. ಯೋಸೌ ದಂಡಧರೋ ದೇವಃ ಯಮೋ ಮಹಿಷ ವಾಹನಃ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವಃ ಯಮೋ ಮಹಿಷ ವಾಹನಃ ಚಂದ್ರಗ್ರಹ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಅಂತ ಹೇಳುವಂಥ ಮಂತ್ರ ಯಮಧರ್ಮನನ್ನು ಕುರಿತು ಪ್ರಾರ್ಥನೆ ಮಾಡಿ. ಅಂದರೆ ಗ್ರಹಣದಿಂದ ನಮಗೆ ಯಾವುದೇ ರೀತಿಯ ಪ್ರಾಣಕಂಟಗಳು ಅಪಾಯಗಳು ಬಾರದೇ ಇರಲಿ ಅಂತ ಯಮಧರ್ಮನನ್ನು ನಾವು ಪ್ರಾರ್ಥನೆ ಮಾಡೋದು. ಇದನ್ನು ಹಾಗೆ ನೀವು 1 ಬಾರಿನೋ 3 ಬಾರಿನೋ ಅಥವಾ 5 ಬಾರಿನೋ ಅಥವಾ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಇನ್ನು ಕೊನೆಯದಾಗಿ ಆ ಒಂದು ರುದ್ರನಿಗೆ ಸಂಬಂಧಪಟ್ಟ ಒಂದು ಮಂತ್ರ ಬರುತ್ತೆ. ಯೋಷೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರಗ್ರಹ ಗ್ರಹ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಚಂದ್ರಗ್ರಹ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ಕೇಳ್ಕೊಳ್ಳಿ. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಅನ್ನೋದು ಆ ರುದ್ರನ್ನ ಸಂಬೋಧಿಸಿ ಮಾಡುವಂಥ ಮಂತ್ರ. ಇದನ್ನು 3 ಬಾರಿ ಅಥವಾ 5 ಬಾರಿನೋ ಅಥವಾ ಇಷ್ಟ ಇದ್ದಷ್ಟು ಸಾಧ್ಯ ರಿಪೀಟ್ ಮಾಡಿ ಹೇಳ್ಬೋದು. ಹಾಗಾಗಿ ಇಂದ್ರ, ಯಮ ಮತ್ತು ಆ ರುದ್ರದೇವ ಅಥವಾ ಶಿವನಿಗೆ ಸಂಬಂಧಪಟ್ಟ ಮಂತ್ರವನ್ನು 3 ಬಾರಿ ಅಥವಾ ಕನಿಷ್ಠ 5 ಬಾರಿ ಅದನ್ನು ರಿಪೀಟ್ ಮಾಡಿದ್ರಿಂದ ಈ ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಯಾರು ಈ ಗ್ರಹಣದ ಒಂದು ವಿಚಾರದಿಂದ ಆತಂಕ ಭಯ ಪಡಬೇಕಾಗಿಲ್ಲ. ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಈ ಗ್ರಹಣ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ಯಾರ್ಯಾರಿಗೆ ಈ ದಾನ ಧರ್ಮದಲ್ಲಿ ಆಸಕ್ತಿ ಇದೆ ಅಥವಾ ಅಂಥ ಅನುಕೂಲತೆಗಳಿವೆ ಅಂಥವರು ಈ ಗ್ರಹಣದ ಬಳಿಕ ಈ ದಾನ ಧರ್ಮವನ್ನು ಮಾಡ್ಬೋದು. ವಿಶೇಷವಾಗಿ ಆ ಚಂದ್ರಗ್ರಹಣ ರಾಹುಗ್ರಸ್ತ ಆಗಿರೋ ಕಾರಣ ಆ ಚಂದ್ರನಿಗೆ ಸಂಬಂಧಪಟ್ಟ ಅಕ್ಕಿ, ಅಂದರೆ ಯಾವುದೇ ರೀತಿಯ ಊಟಕ್ಕೆ ಯೋಗ್ಯವಾದ ಅಕ್ಕಿಯನ್ನು, ಜೊತೆಗೆ ರಾಹುವಿಗೆ ಸಂಕೇತವಾದ ಉದ್ದಿನ ಬೇಳೆ, ಹೆಚ್ಚಾಗಿ ಉದ್ದಿನ ಬೇಳೆಯನ್ನು ಉಪಯೋಗ ಮಾಡ್ತಾರೆ. ಅಂಥ ಶುದ್ಧವಾದ ಉತ್ತಮವಾದ ಉದ್ದಿನ ಬೇಳೆಯನ್ನು, ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಅದನ್ನು ಗ್ರಹಣದ ಮುಂಚಿನ ದಿನ ತಂದುಕೊಂಡು ಶನಿವಾರನೇ ತಂದಿಟ್ಕೊಂಡು ಅದನ್ನು ಗ್ರಹಣದ ಬಳಿಕ ಅಂದರೆ ಆದಿತ್ಯವಾರ ಅಂದರೆ ಭಾನುವಾರದಂದು ಬೆಳಗ್ಗೆ 10:30 ಬಳಿಕ ಅದನ್ನು ದಾನವಾಗಿ ಕೊಡ್ಬೋದು. ಅಶಕ್ತರಿಗೂ ಬಡಬಗ್ಗರಿಗೂ ಕೊಡ್ಬೋದು, ಬ್ರಾಹ್ಮಣರಿಗೂ ಅಥವಾ ದೇವಾಲಯದ ಪೂಜಾರಿಗಳಿಗೂ ಅದನ್ನು ದಾನವಾಗಿ ಕೊಡ್ಬೋದು, ಅಥವಾ ಪುರೋಹಿತರಿಗೂ ದಾನವಾಗಿ ಕೊಡ್ಬೋದು. ಆ ರೀತಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡೋದು. ಅದರ ಜೊತೆಗೆ ಈ ಯಾವುದೇ ದಾನವನ್ನು ಕೊಡುವಾಗ ಅಲ್ಲಿ ಫಲ, ತಾಂಬೂಲ ಮತ್ತು ದಕ್ಷಿಣೆಯಾಗಿ ಕೊಡಬೇಕು. ಬರೇ ದಾನ ಅಂದರೆ ಆ ವಸ್ತುವನ್ನು ಅಷ್ಟೇ, ಅದರ ವಸ್ತುವಿನ ಜೊತೆಗೆ ಹಣ್ಣು ಹಂಪಲು ಅಥವಾ ತೆಂಗಿನಕಾಯಿಯನ್ನು, ಬಾಳೆಹಣ್ಣನ್ನು, ಜೊತೆಗೆ ಎಲೆ ಅಡಿಕೆ, ಜೊತೆಗೆ ದಕ್ಷಿಣೆ ಅಂದರೆ ಯಾವುದೇ ಹಣವನ್ನು ಇಟ್ಟುಕೊಂಡು ಅದನ್ನು ಕೊಡುವಂಥದ್ದು, ಸದಕ್ಷಿಣವಾಗಿ ಕೊಡುವಂಥ ದಾನದಿಂದ ಅದು ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಅದೇ ರೀತಿ ಯಾರಿಗೆ ಆಸಕ್ತಿ ಅಂಥವರು ಈ 2 ಧಾನ್ಯ ಅಷ್ಟೆಲ್ಲ ನವಗ್ರಹದ 9 ಧಾನ್ಯಗಳನ್ನು ಸಹ ಯೋಗ್ಯವಾದ ಉಪಯೋಗಿಸಲು ಯೋಗ್ಯವಾದ ಧಾನ್ಯಗಳನ್ನು ಸಹ ದಾನವಾಗಿ ಕೊಡ್ಬೋದು. ಬಟ್ಟೆ ಬರೆಗಳನ್ನು ದಾನವಾಗಿ ಕೊಡ್ಬೋದು, ಔಷಧ ವಸ್ತುಗಳನ್ನು ದಾನವಾಗಿ ಕೊಡ್ಬೋದು. ಅನಾಥಾಶ್ರಮ ಅಥವಾ ಇನ್ನಿತರ ವೃದ್ಧಾಶ್ರಮ ಮುಂತಾದ ಆಶ್ರಮಗಳಿಗೆ ಅನ್ನದಾನಕ್ಕೆ ನಿಮ್ಮ ಒಂದು ಹಣದ ಕೊಡುಗೆಯನ್ನು ಸಹ ಕೊಡ್ಬೋದು. ಆ ರೀತಿ ದಾನ ಧರ್ಮದ ಮೂಲಕ ಹಲವಾರು ದಾರಿಗಳಿವೆ. ಅದು ನಿಮಗೆ ಯೋಗ್ಯವಾದ ರೀತಿಯಲ್ಲಿ ಅಥವಾ ನಿಮಗೆ ಹಣಕಾಸಿನ ಅನುಕೂಲತೆ ಇರುವಂಥ ದಾನ ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡ್ಬೋದು. ಅಥವಾ ಕನಿಷ್ಠ ಪಕ್ಷ ಈ ಗ್ರಹಣದ ಸಂದರ್ಭದಲ್ಲಿ ಯಾರ್ಯಾರಿಗೆ ಸ್ವಲ್ಪ ದೋಷಗಳು ಅಥವಾ ಕಂಟಗಳು ಜಾಸ್ತಿ ಅಂತ ಹೇಳಿದರೆ ಅಂಥವ್ರು ಕನಿಷ್ಠ ಪಕ್ಷ ಯಾವುದೇ ರೀತಿಯ ದೇವತಾ ಶ್ಲೋಕವನ್ನು ಮಾಡಿ ದೇವರ ಒಂದು ಭಕ್ತಿಯನ್ನು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕನಿಷ್ಠ ಪಕ್ಷ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಅಥವಾ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಮಂತ್ರಗಳನ್ನು ಜಪ ಮಾಡಿ ಹೇಳ್ಬೋದು. ಅಥವಾ ನಿಮಗೆ ಯಾವುದೇ ಇಷ್ಟ ದೇವರ ಒಂದು ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು. ಸಮೀಪ ಇರುವಂಥ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಸೇವೆಗಳನ್ನು ಸಲ್ಲಿಸಿದ್ರು ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಯಾರು ಈ ಗ್ರಹಣದಿಂದ ಯಾರು ಆತಂಕ ಭಯ ಪಡಬೇಕಾಗಿಲ್ಲ. ತಾವೆಲ್ಲರೂ ಆ ಭಗವತ್ ಚಿಂತನೆ ಮಾಡುತ್ತಾ, ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ, ಈ ಜಗತ್ತಿನ ಒಳಿತಾಗಿ ನಮ್ಮೆಲ್ಲರ ಒಳಿತಾಗಿ ಪ್ರಾರ್ಥನೆ ಮಾಡೋದನ್ನು ಈ ಒಂದು ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹ ಸಿಗುತ್ತೆ. ತಮಗೆಲ್ಲರೂ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.